ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುರು ವೈರಾಗ್ಯಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಘಾತ್ श्रीश्रीनिवासाद्गुरोः श्रीशैलान्वयकौस्तुभस्थितनयं श्रेयोनिधे श्रीनिधेः वन्दे साधुकटाक्षकेणिनिलयं श्रीकृष्णसद्देशिकं श्रीवासरङ्गपरकालमुनित्रयाप्तलक्ष्मात्मरक्षणेति त्वयुगागमान्तम् आचार्यभक्तिपरिपूतमर्घशीलं गोपालदेशिमुनिं गुरुमाश्रयामः। नारायणाख्यतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजैर्मरुक्मं व्यामोहतः तरितराणि तृणाय मेने अस्मद्गुरोर्भगवतोऽस्य दैकसिन्धो रामानुजस्य चरणौ शरणं प्रपद्ये। विगाहे यामुनं तीर्थं साधु वृन्दावने स्थितं निरस्तजिह्मगस्पर्शे यत्र कृष्णकृतादरः नाथेन मुनिनाथेन भवेयं नाथवानहम् विशनैगमिकं तत्त्वं हस्तामलकथाङ्गतं यस्य सारस्वरस्रोतो कुलामोदवासितं श्रुतीनां श्रमायालं शठारिं तमुपास्महे। वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः तं मन्त्रज जगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तम् इति परिवृढो यद्गीतानामदर्शेदञ्जसा निगमपरिषन्नेदीयां संनिरामयमाशयम् जननपदवी यातायातश्रमापहरां धियं जनेतु समे देव श्रीमान् धनञ्जय सारथिः सन्तः सारल्यः चित्ततमः प्रमुखिनीमिमां भजन्तु भगवद्गीता भाष्यतात्पर्यचन्द्रिकाम्। श्रीमते रामानुजाय नमः। ಏಳನೇ ಅಧ್ಯಾಯದಲ್ಲಿ ಪರಮಾತ್ಮನ ಯಾಥಾತ್ಮ್ಯ ಜ್ಞಾನವನ್ನು ಉಪದೇಶ ಮಾಡಿ ಅದರನ್ನ ಯಾರು ತಿಳಿಯೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಪ್ರಕೃತಿ ಅನ್ನುವ ಒಂದು ಮಾಯೆ ವಿಚಿತ್ರವಾದ ಕೆಲಸಗಳನ್ನೆಲ್ಲ ಮಾಡುವ ಶಕ್ತಿ ಇರುವ ಈ ಪ್ರಕೃತಿಯೊಡನೆ ಸಂಬಂಧಿಸಿರುವಂತಹವರು ಅದರ ತ್ರಿಗುಣಗಳ ಪ್ರಭಾವದಿಂದ ಪರಮಾತ್ಮನನ್ನು ತಿಳಿಯೋದಿಲ್ಲ ಅನ್ನೋದನ್ನು ಹೇಳಿ ಅದರಿಂದ ಹೇಗೆ ಬಿಡಿಸ್ಕೊಳ್ಳೋದು ಅನ್ನೋಕ್ಕೆ ಉಪಾಯವನ್ನು ಪರಮಾತ್ಮನಲ್ಲಿಯೇ ಪ್ರಪತ್ತಿ ಮಾಡಬೇಕು ಅಂತ ಹೇಳಿ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ, ನನ್ನನ್ನು ಆಶ್ರಯಿಸಿದರೆ ನನ್ನನ್ನು ಬಂದು ಪ್ರಾರ್ಥಿಸಿದರೆ ನನ್ನ ಚರಣಾರವಿಂದಗಳಲ್ಲಿ ಬಂದು ಮಹಾವಿಶ್ವಾಸದಿಂದ ಪ್ರಾರ್ಥನೆ ಮಾಡಿದ್ರೆ ಅವರನ್ನು ನಾನು ಬಿಡಿಸ್ತೇನೆ. ಯಾವ ವಿಧವಾದ ಫಲವನ್ನು ಬೇಕಾದರೂ ಅವರಿಗೆ ಉಂಟು ಮಾಡಿ ಉಪಾಸನೆಯನ್ನು ಚೆನ್ನಾಗಿ ಮಾಡಿ ಅವರು ನನ್ನನ್ನು ಪಡೆದುಕೊಳ್ಳೋ ಹಾಗೆ ನಾನು ಅನುಗ್ರಹ ಮಾಡ್ತೇನೆ. ಸುಲಭವಾದ ಉಪಾಯವಲ್ಲ. ಮತ್ತು ಯಾಕೆ ಯಾರು ಮಾಡೋದಿಲ್ಲ ಅಂತ ಹೇಳಿದ್ರೆ 4 ವಿಧವಾದ ಲೋಕದಲ್ಲಿ ಅನೇಕ ವಿಧವಾದ ಜನರಿದ್ದಾರೆ. ಅದರಲ್ಲಿ ಕೆಲವರು ಭಕ್ತರು ಇದ್ದಾರೆ, ದುಷ್ಕೃತಿಗಳು ಕೂಡ ಇದ್ದಾರೆ ಅಂತ ಹೇಳಿ ಮೊದಲು 4 ವಿಧವಾದ ದುಷ್ಕೃತಿಗಳನ್ನು ಹೇಳಿ ಅದರಲ್ಲಿ ಚತುರಲ್ಲಿ ಆಮೇಲೆ ಭಕ್ತರ ವಿಷಯವನ್ನು ಹೇಳ್ತಾನೆ. ನಮಾಂ ದುಷ್ಕೃತಿನೋ ಮೂಢಾಃ ಪ್ರಪದ್ಯಂತೆ ನರಾಧಮಾಃ ಮಾಯೆಯಾಪಹೃತ ಜ್ಞಾನಾಃ ಅಸುರಂ ಭಾವಮಾಶ್ರಿತಾಃ ಅಂತ ಹೇಳಿ ಅದರಲ್ಲಿ ಒಂದು ತರತಮ ಭಾವವನ್ನು ತೋರಿಸಿ ಮೂಢರು, ನರಾಧಮರು, ಹಾಗೆಯೇ ಮಾಯೆಯಿಂದ ಅಪಹೃತವಾದ ಜ್ಞಾನವುಳ್ಳವರು ಅಂತ ಹೇಳಿ
ಮಾಯೆಯ ಅಂತ ಹೇಳಿದ್ರೆ ಕೂಟ ಯುಕ್ತಿಗಳಿಂದ ಅಂತ ಅರ್ಥ. ಅವುಗಳಿಂದ ಅವರ ಮನಸ್ಸು ಮೋಹಿತವಾಗಿ ತಪ್ಪಾದ ಅರ್ಥಗಳನ್ನೇ ಅವುಗಳಲ್ಲಿ ಅವರಿಗೆ ವಿಶ್ವಾಸ ಉಂಟಾಗಿ ಅವರ ಸರಿಯಾದ ಜ್ಞಾನವು ಕೂಡ ತಪ್ಪಾಗಿ ಅವರಿಗೆ ಶಾಸ್ತ್ರದಲ್ಲಿ ವಿಪರೀತವಾದ ಜ್ಞಾನ ಉಂಟಾಗಿರುತ್ತೆ. ಅಂತಹವರಿಗೆ ಶಾಸ್ತ್ರವನ್ನೇ ಇದು ಸರಿ ಇಲ್ಲದೆ ಇರಬಹುದು, ಸರಿ ಇಲ್ಲ ಅಂತ ಹೇಳುವಂತಹ ಕೂಟಯುಕ್ತಿಗಳು, ವಂಚನೆ ಮಾಡುವ ಯುಕ್ತಿಗಳನ್ನೇ ನಂಬಿಬಿಡ್ತಾರೆ ಹಾಗಿರುವಂತಹವರು. ಹಾಗೆಯೇ ಕೆಲವರಿಗೆ ಒಳ್ಳೆಯ ಜ್ಞಾನವಿದ್ದರೂ ಕೂಡ ಅದು ಭಗವಂತನಲ್ಲಿ ದ್ವೇಷವನ್ನು ಸಾರಿಸೋದಕ್ಕೆ ಪ್ರಯೋಜನವಾಗುತ್ತೆ. ಸರಿಯಾದ ಜ್ಞಾನವೆಲ್ಲ ಇದೆ ಅವರಿಗೆ, ಆದರೂ ಅವರು ಭಗವಂತನನ್ನು ದ್ವೇಷ ಮಾಡ್ತಾರೆ. ಇದೆಲ್ಲ ಅವರವರ ಪಾಪಕರ್ಮಗಳ ಫಲ, ಪೂರ್ವಜನ್ಮದ ಪ್ರಾಚೀನವಾದ ಮೊದಲಿಂದ ಅನಾದಿ ಕಾಲದಿಂದ ಸಂಚಿತವಾಗಿ ಬರ್ತಾ ಇದೆ. ಪ್ರಾರಬ್ಧ ಕರ್ಮಗಳ ಫಲ. ಅದರ ಅತಿಶಯದಿಂದಲೇ ಈ ರೀತಿ ಅವರಿಗೆ ಪರಮಾತ್ಮದಿಂದ ವಿಮುಖರಾಗ್ಬಿಡ್ತಾರೆ. ಅದನ್ನು ಮುಖ್ಯವಾಗಿ ಹೇಳಿದ್ರು. ಭಗವಂತನ ಅನುಗ್ರಹ ಬಂದ್ರೇನೆ ಅವರಲ್ಲಿ ಆಭಿಮುಖ್ಯ ಅನ್ನೋದು ಬರುತ್ತೆ. ತಿರುಮಗಿ ಆಳ್ವಾರು ಕಡೆಯ ದಶಕದಲ್ಲಿ ಪೆರಿಯ ತಿರುಮಳಿಯಲ್ಲಿ ಅದನ್ನು ಹೇಳ್ತಾರೆ. ಪರಮಾತ್ಮನು ಅವ್ರಿಗೆ ಹೇಳಿದಾಗ, ಇಷ್ಟು ದಿನ ನೀನು ನನ್ನನ್ನು ಅನುಗ್ರಹ ಮಾಡಿದೆ, ಈ ದಿನ ಅನುಗ್ರಹ ಮಾಡಿದೆಯಲ್ಲ, ಇದಕ್ಕೇನು ವಿಶೇಷ ಅಂತ ಕೇಳಿದ್ರು. ಆಗ ಪರಮಾತ್ಮ ಹೇಳಿದನಂತೆ, ಇದೆಲ್ಲ ವ್ಯಾಖ್ಯಾನದಲ್ಲಿ ವಿವರಿಸ್ತಾರೆ. ಹೇಳಿದನಂತೆ, ನೀನು ಇಷ್ಟು ದಿನ ನನ್ನನ್ನು ನೋಡದೆ ಮುಖ ಆ ಕಡೆ ತಿರ್ಸ್ಕೊಂಡು ಹೋಗ್ತಾ ಇದ್ದರೆ ನಾನು ಹೇಗೆ ನಿನಗೆ ಅನುಗ್ರಹ ಮಾಡೋದು? ಅವ್ರು ಹೇಳಿದ್ರಂತೆ, ಹಾಗೆ ಮಾಡೋದಕ್ಕೆ ಬುದ್ಧಿ ಕೊಟ್ಟವರು ಯಾರು? ನೀನು ತಾನೇ ಹಾಗೆ ಬುದ್ಧಿ ಕೊಟ್ಟೆ. ನನ್ನ ಮುಖವನ್ನು ವಿಮುಖನಾಗಿರೋ ಹಾಗೆ ಮಾಡೋದು ನೀನು ತಾನೇ ಮಾಡಿಸ್ದೆ. ಹಾಗೆ ನೀನು ಮಾಡೋದಕ್ಕೆ ಮಾಡಬೇಕಾದ ಕರ್ಮ ಮಾಡಿದವರು ಯಾರು? ನೀನು ತಾನೇ ಅಂತ ಪ್ರಶ್ನೆ ಪರಮಾತ್ಮ ಹೇಳ್ತಾನೆ. ಕಡೆಯಲ್ಲಿ ಕರ್ಮದಲ್ಲಿ ನಿಲ್ಲುತ್ತೆ. ಆ ರೀತಿ ಕರ್ಮಗಳನ್ನು ಮಾಡಿದರೆ ವಿಮುಖರಾಗ್ಬಿಡ್ತಾರೆ. ಯಾವುದೋ ಒಂದು ಸುಕೃತ ವಿಶೇಷದಿಂದ ಯಾದೃಚ್ಛಿಕವಾದ ತಿಳಿದೋ ತಿಳಿಯದೆಯೋ ಮಾಡಿದಂತಹ ಸುಕೃತ ವಿಶೇಷವನ್ನೇ ಪರಮಾತ್ಮನು ಅದನ್ನೇ ಮಹಾಲಕ್ಷ್ಮಿಯ ಒಂದು ಅನುಗ್ರಹದಿಂದ, ನೋಡಿದ್ಯಾ ಇವನು ನಮ್ಮನ್ನೆಲ್ಲ ಜ್ಞಾಪಿಸ್ಕೊಳ್ತಿದ್ದಾನೆ, ಒಳ್ಳೆಯ ಕೆಲಸ ಮಾಡ್ದ ಅಂತ ಹೇಳಿ ತಿಳಿಯದೆ ಮಾಡಿದ ಕೆಲಸವನ್ನು ಒಳ್ಳೆಯದಾಗಿ ತೆಗೆದುಕೊಂಡು ಸರಿಯಾದ ಒಂದು ಕೆಲಸವನ್ನೇ ಮಾಡಿದಾನಿವನು ಅಂತ ಹೇಳಿ ಅವರನ್ನೆಲ್ಲ ಉದ್ಧಾರ ಮಾಡೋದು. ಪರಮಾತ್ಮನಿಗೆ ಎಲ್ಲರನ್ನೂ ಉದ್ಧಾರ ಮಾಡುವುದೇ. ಆದ್ದರಿಂದ ಅವನು ಕೊಡುವ ಶಿಕ್ಷೆಯೂ ಕೂಡ ಅವರ ಉದ್ಧಾರಕ್ಕೆ ಕಡೆಯಲ್ಲಿ ಆಗುತ್ತೆ. ಕಡೆಯಲ್ಲಿ ಪರ್ಯವಸನವಾಗುವುದು ಅವರಿಗೆ ಒಳ್ಳೆಯದನ್ನೇ ಮಾಡುತ್ತೆ. ರೋಷೋಪಿ ಪ್ರೀತೆಯೇ ಸ್ಯಾತ್ ಅಂತ ತತ್ವಗುಣ ಮುಕ್ತಾ ಕಲಾಪದಲ್ಲಿ ಹೇಳ್ತಾರೆ. ಅವರು ಜನಿತ ಸುಗತಿಂ ದಂಡನಗತಿಂ ಹೀಗೆಲ್ಲ ಸ್ವಾಮಿ ದೇಶಿಕನ್ ತಿಳಿಸ್ತಾರೆ. ಆದರೆ ಈ ರೀತಿ ಜನಗಳು ಇದ್ದಾರೆ ಲೋಕದಲ್ಲಿ. ಕರ್ಮದ ಫಲದಿಂದ 4 ವಿಧವಾದವರು ನನ್ನಲ್ಲಿ ಆಭಿಮುಖ್ಯವಿಲ್ಲದೆ ಪ್ರಪತ್ತಿಯನ್ನು ಮಾಡೋದಿಲ್ಲ, ಸಂಸಾರದಲ್ಲಿ ಇರ್ತಾರೆ ಅಂತ ಹೇಳಿ, ಅದಾದ ಮೇಲೆ 4 ವಿಧವಾದ ಭಕ್ತರು, ಅವರ ವಿಷಯವನ್ನೇ ಈಗ ಚತುರ್ವಿಧ ಭಜಂತೆ ಮಾಂ ಜನಾಃ ಸುಕೃತಿನಃ ಅರ್ಜುನ. ನಮಾಂ ದುಷ್ಕೃತಿನೋ ಮೂಢಾಹ ಅಂತ ದುಷ್ಕೃತಿಗಳು ಅಂತ ಹೇಳಿದ್ರಿಂದ ಇಲ್ಲಿ ಸುಕೃತಿಗಳು, ಅದಕ್ಕೆ ವಿಪರೀತವಾಗಿರೋ ಸುಕೃತಿನಃ ಆರ್ತಃ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಅರ್ಥಾರ್ಥಿ ಇಬ್ಬರು ಒಂದೇ ಗುಂಪಿಗೆ ಸೇರಿದವರು. ಇಬ್ಬರು ಕೂಡ ಹಣಕ್ಕೋಸ್ಕರವೇ ಪರಮಾತ್ಮನನ್ನ ಭಕ್ತಿಯೋಗ ಮಾಡ್ತಾರೆ. ಅವನಲ್ಲಿ ಒಬ್ಬನು ನಷ್ಟ ಐಶ್ವರ್ಯ, ಕಳೆದು ಹೋದ ಐಶ್ವರ್ಯವನ್ನು ಪಡೆದುಕೊಳ್ಳೋದಕ್ಕೆ, ಇನ್ನೊಬ್ಬನು ಹೊಸದಾಗಿ ಐಶ್ವರ್ಯ ಬೇಕು ಅಂತ ಹೇಳೋನು. ಈ ರೀತಿ ಇಬ್ಬರು ಕೂಡ ಐಶ್ವರ್ಯ ಬೇಕು ಅನ್ನುವ ದೃಷ್ಟಿಯಿಂದ ಪರಮಾತ್ಮನಲ್ಲಿ ಭಕ್ತಿ ಮಾಡ್ತಾರೆ. ಜಿಜ್ಞಾಸು ಅನ್ನುವನು ಪ್ರಕೃತಿ ವಿಯುಕ್ತವಾದ ಶುದ್ಧಾತ್ಮ ಸ್ವರೂಪವನ್ನು ಅನುಭವಿಸಬೇಕು ಅಂತ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡ್ತಾನೆ. ಜ್ಞಾನಿ ಅಂತ ಹೇಳುವವನು ಪರಮಾತ್ಮನನ್ನೇ ಸೇರಬೇಕು, ಅವನು ಬಿಟ್ಟರೆ ನನಗೆ ಬೇರೆ ಫಲವೇ ಬೇಡ ಅಂತ ಹೇಳುವಂತಹವನು. ಈ ರೀತಿ 4 ವಿಧವಾದ ಭಕ್ತರಿದ್ದಾರೆ ಅಂತ ಹೇಳಿ, ಇವರೆಲ್ಲರೂ ಕೂಡ ಸುಕೃತಿಗಳೇ. ಪರಮಾತ್ಮನ ವಿಷಯದಲ್ಲಿ ಎಲ್ಲರೂ ಭಕ್ತಿಯೋಗವನ್ನು ಮಾಡ್ತಾರೆ, ಪರಮಾತ್ಮನಲ್ಲಿ ಭಕ್ತಿ ಮಾಡ್ತಾರೆ. ಆದರೆ ಜ್ಞಾನಿಯಾದವನು ಪರಮಾತ್ಮನನ್ನೇ ಪಡೆದುಕೊಳ್ಬೇಕು ಅಂತ. ಮಿಕ್ಕಿದವರ ಭಕ್ತಿ ಅವರವರ ಫಲ ಪಡೆಯುವವರೆಗೂ ಇರುತ್ತೆ. ಕಡೆಯಲ್ಲಿ ಜಿಜ್ಞಾಸುಗೂ ಜ್ಞಾನಿ ಇಬ್ಬರಿಗೂ ಕೂಡ ಅರ್ಚಿರಾದಿಗತಿ ಹೇಳಿದೆ ಈ ಗೀತಾಶಾಸ್ತ್ರದಲ್ಲಿ. ಅದನ್ನು ಭಾಷ್ಯಕಾರರು ಸ್ವಾಮಿ ದೇಶಿಕನೆಲ್ಲ ಸಮರ್ಥನೆ ಮಾಡ್ತಾರೆ.
ಇಲ್ಲಿ ಹೇಳಿರುವ ಜಿಜ್ಞಾಸು ಯಾವ ರೀತಿಯಾದ ಅಧಿಕಾರಿ ಅಂತ ಹೇಳಿ ಉಪನಿಷತ್ತುಗಳ ಪ್ರಮಾಣವನ್ನೆಲ್ಲ ಹೇಳಿ ಅವನು ಕೂಡ ಪರಮಾತ್ಮನ ಸಂಬಂಧವನ್ನು ಹೊಂದಿಯೇ ಇರುವಂತಹವನು. ಆದ್ದರಿಂದ ಅವನಿಗೂ ಮುಂದೆ ಅರ್ಚಿರಾದಿ ಮಾರ್ಗದ ಫಲ ಹೇಳಲ್ಪಟ್ಟಿದೆ ಅನ್ನೋದನ್ನು ಮುಂದೆ ಸಮರ್ಥನೆ ಮಾಡ್ತಾರೆ. ಅದನ್ನು ಭಾಷ್ಯಕಾರರು ವಿವರಿಸ್ತಾರೆ ಇಲ್ಲಿ. ಸುಕೃತಿನಃ ಪುಣ್ಯಕರ್ಮಾಣ, ಹಿಂದೆ ಹೇಳಿದ ಹಾಗೆ 4 ವಿಧವಾದ ದುಷ್ಕೃತಿಗಳಿಗೆ ಯಾಕೆ ಈ ರೀತಿ ಅವರಿಗೆ ವೈಮುಖ್ಯ ಉಂಟಾಗುತ್ತೆ ಅಂದರೆ ಅವರ ಪೂರ್ವಜನ್ಮಗಳಲ್ಲಿ ಮಾಡಿದ ಪಾಪದ ಅತಿಶಯ ಕಾರಣ ಅಂತ ಹೇಳಿದಾಗ ಇವರೆಲ್ಲರೂ ಒಳ್ಳೆಯ ಪುಣ್ಯಕರ್ಮ ಮಾಡಿದವರು. ಪುಣ್ಯಕರ್ಮಾಣ ಮಾಂ ಶರಣಮುಪಗಮ್ಯ ಮಾಮೇವ ಭಜಂತೆ, ಒಳ್ಳೆಯ ಕರ್ಮಗಳನ್ನು ಮಾಡಿ ಶಾಸ್ತ್ರವನ್ನು ಅನುಸರಿಸಿ ಸರಿಯಾದ ಮಾರ್ಗದಲ್ಲಿ ಇರುವಂತಹವರು ಪರಮಾತ್ಮನನ್ನೇ ಉಪಾಯವನ್ನಾಗಿ ಸ್ವೀಕರಿಸಿ ಅವನನ್ನು ಆಶ್ರಯಿಸಿ ಅವರು ಅವನನ್ನೇ ಆರಾಧನೆ ಮಾಡ್ತಾರೆ, ಅವರನ್ನೇ ಧ್ಯಾನ ಮಾಡ್ತಾರೆ. ತೇಚ ಸುಕೃತ ತಾರತಮ್ಯೇನ ದಾಹ, ಅವರಲ್ಲಿಯೂ ಸುಕೃತಗಳು ಅದರಲ್ಲಿ ತಾರತಮ್ಯ ಭಾವವಿದೆ. ಒಬ್ಬರು ಹೆಚ್ಚಾದ ಸುಕೃತಗಳನ್ನು ಮಾಡಿರ್ತಾರೆ, ಕೆಲವರು ಕಡಿಮೆಯಾದದ್ದು, ಹೀಗೆ ಅದರಲ್ಲಿಯೂ ಕೂಡ ತಾರತಮ್ಯವಿದೆ. ಅದಕ್ಕೆ ಅನುಗುಣವಾಗಿ 4 ವಿಧವಾದ ಭಕ್ತರು ಹೇಳಲ್ಪಟ್ಟಿದ್ದಾರೆ. ಈ 4 ವಿಧವಾದ ಭಕ್ತ ಈ ಶ್ಲೋಕದಲ್ಲಿ ಹೇಳಿ ಚತುರ್ವಿಧ ಅಂತ ಹೇಳಿರೋದ್ರಿಂದ ಭಾಷ್ಯಕಾರರು ಹಿಂದಿನ ಶ್ಲೋಕದಲ್ಲಿಯೂ ಕೂಡ ಚತುರ್ವಿಧ ಅನ್ನುವ ಶಬ್ದವಿಲ್ಲ ಅಲ್ಲಿ, ಆದರೂ ಇಲ್ಲಿ 4 ವಿಧವಾದ ಭಕ್ತರು ಹೇಳಿರೋದ್ರಿಂದ ದುಷ್ಕೃತಿಗಳನ್ನು 4 ವಿಧವಾಗಿ ವ್ಯಾಖ್ಯಾನ ಮಾಡಿ ಅಲ್ಲಿಯೂ ಕೂಡ ತಾರತಮ್ಯವಿದೆ ಅನ್ನೋದನ್ನು ತೋರಿಸ್ತಾರೆ ನಮಗೆ. ಸುಕೃತ ಗರೀಯಸ್ತ್ವೇನ ಪ್ರತಿಪತ್ತಿ ವೈಶೇಷ್ಯಾತ್ ಉತ್ತರೋತ್ತರ ಅಧಿಕತಮಾಹ ಭವಂತಿ, ಒಬ್ಬರಿಗಿಂತ ಒಬ್ಬರು ಅಧಿಕವಾದ ಸುಕೃತವನ್ನು ಮಾಡಿರುವಂತಹವರು, ಮತ್ತು ಆದ್ದರಿಂದ ಅವರಿಗೆ ಜ್ಞಾನವು ವಿಶೇಷವಾಗಿದೆ. ಪರಮಾತ್ಮನ ವಿಷಯದಲ್ಲಿ ವಿಶ್ವಾಸ, ನಂಬಿಕೆ, ಜ್ಞಾನ ಎಲ್ಲ ಅಧಿಕವಾಗಿರುತ್ತೆ ಸುಕೃತಗಳನ್ನು ಅಧಿಕವಾಗಿ ಮಾಡಿರೋದ್ರಿಂದ. ಆದ್ದರಿಂದ ಉತ್ತರೋತ್ತರ ಒಬ್ಬರಿಗಿಂತ ಒಬ್ಬರು ಅಧಿಕರಾದವರು ಅಂತ ಹೇಳಿ ಆರ್ಥ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಅಂತ ಹೇಳಿದಾಗ ಜ್ಞಾನಿ ಎಲ್ಲರಿಗಿಂತಲೂ ಕೂಡ ಅಧಿಕತಮ ಆದವನು. ಅರ್ಥಾರ್ಥಿಯನ್ನು ಮತ್ತೆ ಆರ್ತಿಯನ್ನು ಸೇರಿಸ್ತಾರೆ ಮೊದಲ ಗುಂಪಿಗೆ. ಅದನ್ನು ಸ್ವಾಮಿ ದೇಶಿಕನ್ ವಿವರಿಸ್ತಾರೆ. ಆರ್ತಃ ಪ್ರತಿಷ್ಠಾಹೀನಃ, ಅವನಿಗೆ ಒಂದು ಪ್ರತಿಷ್ಠೆ ಇಲ್ಲ. ಯಾಕೆ ಅಂದರೆ ಅವನು ಭ್ರಷ್ಟೈಶ್ವರ್ಯ, ತನ್ನ ಐಶ್ವರ್ಯವನ್ನೆಲ್ಲ ಕಳೆದುಕೊಂಡಿರೋದ್ರಿಂದ ಅವನಿಗೆ ಒಂದು ಲೋಕದಲ್ಲಿ ಪ್ರತಿಷ್ಠೆ ಇಲ್ಲ. ಆದ್ದರಿಂದ ಅವನಿಗೆ ಗೌರವವೋ ಇದೋ ಇಲ್ಲ, ಅವನಿಗೆ ಇದ್ದ ಐಶ್ವರ್ಯವೆಲ್ಲ ಕಳೆದುಕೊಂಡು ಬಿಟ್ಟಿದ್ದಾನೆ. ಲೋಕದಲ್ಲಿರುವ ಜನರಿಗೆಲ್ಲ ಪ್ರತಿಷ್ಠೆ ಯಾವುದರಿಂದ ಬರುತ್ತೆ ಅಂದರೆ ಬೇರೆ ಒಂದು ಪದಾರ್ಥದಿಂದ, ಬೇರೆ ಪದಾರ್ಥಗಳಿಂದ ಬರುತ್ತೆ ಅವರಿಗೆ ಪ್ರತಿಷ್ಠೆ, ತಮ್ಮ ಸ್ವಂತವಾದದ್ದಲ್ಲ. ಪ್ರತಿಷ್ಠೆ ಹೇಗೆ ಬರುತ್ತೆ ಪ್ರಪಂಚದಲ್ಲಿ ಜನಗಳಿಗೆ ಅಂದರೆ ಎಲ್ಲ ಅತ್ಯಂತ ಧನವಂತನಾದವನಿಗೆ ಧನದಿಂದ ಪ್ರತಿಷ್ಠೆ, ಇಲ್ಲ ಬಹಳಷ್ಟು 10 ಮನೆಗಳನ್ನು ಕಟ್ಟಿದ್ದಾನೆ ಅಂದರೆ ಅವನಿಗೊಂದು ಪ್ರತಿಷ್ಠೆ, ಇಲ್ಲ ಅಂದರೆ ಒಂದು 15 ಕಾರು ಇದೆ ಅವನ ಹತ್ರ ಅಂತ ಹೇಳಿದ್ರೆ ಅವನಿಗೊಂದು ಪ್ರತಿಷ್ಠೆ, ಯಾವುದೋ ಒಂದು ದೊಡ್ಡ ಸ್ಥಾನ ಪದವಿ ಇದೆ ಅಂತ ಹೇಳಿದ್ರೆ ಮಂತ್ರಿ ಪದವಿಯೋ ಮೊದಲಾದದ್ದೆಲ್ಲ ಅದರಿಂದ ಪ್ರತಿಷ್ಠೆ ಅವನಿಗೆ. ಎಲ್ಲ ಹೊರಗಡೆ ವಿಷಯಗಳಿಂದ ಪ್ರತಿಷ್ಠೆಯ ಹೊರತು ಸ್ವತಂತ್ರವಾದಿಲ್ಲ. ಪರಮಾತ್ಮನೊಬ್ಬನೇ ಅವನಿಗೆ ಹೇಗೆ ಪ್ರತಿಷ್ಠೆ ಅಂದರೆ ಸ್ವೇ ಮಹಿಮ್ನಿ ಪ್ರತಿಷ್ಠಿತ ಶ್ರುತಿ ಹೇಳುತ್ತೆ ಉಪನಿಷತ್ತು. ತನ್ನ ಮಹಿಮೆಯಲ್ಲಿಯೇ ತಾನಿದ್ದಾನೆ, ಅವನ ಮಹಿಮೆಯೇ ಅವನಿಗೆ ಪ್ರತಿಷ್ಠೆ. ಹೊರಗೆ ಬೇರೆ ವಿಷಯಗಳು ಬೇಕಾಗಿಲ್ಲ ಅವನಿಗೆ. ಹೊರಗಡೆ ಇಲ್ಲಿರೋರಿಗೆಲ್ಲ ಬೇರೆ ಪದಾರ್ಥಗಳಿಂದ ಅವರಿಗೆ ಲೋಕದಲ್ಲಿ ಒಂದು ಪ್ರತಿಷ್ಠೆ. ಇವನಿಗೆ ಐಶ್ವರ್ಯವಿತ್ತು, ಐಶ್ವರ್ಯವೆಲ್ಲ ಹೋಗಿಬಿಡ್ತು, ಆದ್ದರಿಂದ ಅವನಿಗೆ ಪ್ರತಿಷ್ಠೆ ಹೋಗ್ಬಿಡ್ತು. ಅದು ಮತ್ತೆ ನನಗೆ ಬೇಕು ಅಂತ ಆಸೆಯಿಂದ ಪುನಃ ಪ್ರಾಪ್ತಿ ಕಾಮ, ಪಡ್ಕೊಳ್ಬೇಕು ಅಂತ ಆಸೆ ಪಡುವವನು ಆರ್ತಃ ಅಂತ ಹೇಳಲ್ಪಟ್ಟಿದ್ದಾನೆ. ಅರ್ಥಾರ್ಥಿ ಅಪ್ರಾಪ್ತ ಐಶ್ವರ್ಯತೆಯ ಐಶ್ವರ್ಯ ಕಾಮ, ಅವನಿಗೆ ಐಶ್ವರ್ಯವು ಸಿಕ್ಕಿಲ್ಲ ಅವನಿಗೆ, ಆದ್ದರಿಂದ ಹೊಸದಾಗಿ ನನಗೆ ಐಶ್ವರ್ಯವನ್ನು ನಾನು ಧನಿಕನಾಗಬೇಕು, ಬೇಕಾದಷ್ಟು ಅಭಿವೃದ್ಧಿ ಬೇಕು, ನನಗೆ ವಿಷಯಗಳು ಬೇಕು ಅಂತ ಹೇಳಿ ಸಮೃದ್ಧಿಯನ್ನು ಉಂಟು ಐಹಿಕವಾದ ಸಮೃದ್ಧಿಯನ್ನೆಲ್ಲ ಅವನು ಪಡೆದುಕೊಳ್ಳಲು ಇಚ್ಛೆ ಪಡುವವನು ಐಶ್ವರ್ಯ ಕಾಮನು ಅರ್ಥಾರ್ಥಿ. ಆದ್ದರಿಂದ ಈ ಅರ್ಥಾರ್ಥಿಯನ್ನು ಮೊದಲು ಹೇಳಿದರು. ಯಾಕೆ ಅಂದರೆ ಅರ್ಥಕ್ರಮವು ಪಾಠಕ್ರಮಕ್ಕಿಂತ ಬಲವಾದದ್ದು. ಆದ್ದರಿಂದ ಇಲ್ಲಿ ಪಾಠಕ್ರಮದಲ್ಲಿ ಆರ್ತಃ ಆದಮೇಲೆ ಜಿಜ್ಞಾಸು ಹೇಳಲ್ಪಟ್ಟಿದ್ದಾನೆ, ಅದಾದ ಮೇಲೆ ಅರ್ಥಾರ್ಥಿ, ಆಮೇಲೆ ಜ್ಞಾನಿ. ಆದರೆ
ವ್ಯಾಖ್ಯಾನ ಮಾಡುವಾಗ ಆರ್ತನಾದ ಮೇಲೆ ಅರ್ಥಾರ್ಥಿಯನ್ನು ಹೇಳಿ ನಂತರ ಜಿಜ್ಞಾಸುವನ್ನು ಹೇಳ್ತಾರೆ. ಆದ್ದರಿಂದ ಜಿಜ್ಞಾಸುಗೆ ಅರ್ಥಾರ್ಥಿ ಅಥವಾ ಆರ್ತರಿಗಿಂತ ಅಧಿಕವಾದ ಸುಕೃತ ಮಾಡಿದವನು ಅಂತ ಅರ್ಥ. ಪಾಠಕ್ರಮ ಅನ್ನೋದು ಅರ್ಥ, ಜಿಜ್ಞಾಸು ಅರ್ಥಾರ್ಥಿ ಅನ್ನೋದು ಪಾಠಕ್ರಮ, ಶ್ಲೋಕದಲ್ಲಿ ಹೇಳಿರುವ ಕ್ರಮ. ಅರ್ಥಕ್ರಮ ಅಂತ ಹೇಳಿದ್ರೆ ಆ ಶ್ಲೋಕದ ಪದಾರ್ಥ ಶಬ್ದಗಳ ಅರ್ಥವನ್ನು ತೆಗೆದುಕೊಂಡ್ರೆ ಅರ್ಥದಲ್ಲಿ ಇವನು ಜಿಜ್ಞಾಸುಗಿಂತ ಕಡಿಮೆ ಸುಕೃತ ಮಾಡಿದವನು ಅರ್ಥಾರ್ಥಿಯನ್ನು ತಿಳಿಯುತ್ತೆ. ಆದ್ದರಿಂದ ಅದನ್ನು ಮೊದಲು ಜಿಜ್ಞಾಸುವಿಗಿಂತ ಮೊದಲು ಐಶ್ವರ್ಯ ಕಾಮರನ್ನು ಹೇಳಿದ್ರು. ತಯೋಹೋ ಮುಖಭೇದಾತ್, ಸ್ವಲ್ಪ ಅವರಿಬ್ಬರಲ್ಲಿಯೂ ವ್ಯತ್ಯಾಸ ಅಷ್ಟೇ. ಒಬ್ಬನಿಗೆ ಕಳೆದು ಹೋಗಿರೋದು ಇನ್ನೊಬ್ಬನಿಗೆ ಹೊಸದಾಗಿ ಬೇಕು ಅಂತ ಹೇಳೋದು ಅಷ್ಟೇ, ಇನ್ನೇನೂ ಇಲ್ಲ. ಐಶ್ವರ್ಯ ವಿಷಯತೆಯ ಐಕ್ಯಾದೇವ ಏಕಏವ ಅಧಿಕಾರ. ಒಂದೇ ಇಬ್ಬರಿಗೂ ಅಧಿಕಾರಿಗಳು, ಒಬ್ಬರೇ ಒಂದೇ ವಿಧವಾದ ಅಧಿಕಾರಿಗಳು. ಯಾಕೆ ಅಂದರೆ ಇಬ್ಬರಿಗೂ ಐಶ್ವರ್ಯವೇ ಬೇಕಾಗಿರೋದು. ಒಬ್ಬನಿಗೆ ಕಳೆದು ಹೋಗಿರೋದು, ಒಬ್ಬನಿಗೆ ಹೊಸದಾಗಬೇಕು ಅಂತ. ಆದ್ದರಿಂದ ಒಂದೇ ವಿಧ ಅಧಿಕಾರಿಗಳಲ್ಲಿ ಸೇರಿಸಬಹುದು. ಜಿಜ್ಞಾಸು ಪ್ರಕೃತಿಯುಕ್ತ ಆತ್ಮಸ್ವರೂಪ ಅವಾಪ್ತಿ ಇಚ್ಛು. ಪ್ರಕೃತಿಯುಕ್ತವಾದ ಪರಿಶುದ್ಧವಾದ ಆತ್ಮಸ್ವರೂಪವನ್ನು ಪಡೆದುಕೊಳ್ಳಲು ಇಚ್ಛೆ ಪಡುವವನು. ಪ್ರಕೃತಿಯುಕ್ತವಾದ ಪರಿಶುದ್ಧವಾದ ಆತ್ಮಸ್ವರೂಪವನ್ನು ಪಡೆದುಕೊಳ್ಳಲು, ಅದನ್ನೇ ಅನುಭವಿಸಬೇಕು ಅಂತ ಹೇಳಿ ಅವನಿಗೆ ಜಿಜ್ಞಾಸು ಅನ್ನೋ ಶಬ್ದ ಯಾಕೆ ಬಂದಿದೆ? ಜಿಜ್ಞಾಸು ಅಂದರೆ ಜ್ಞಾತುಮಿಚ್ಛಾ ಅಂತ ಅರ್ಥ. ಜಿಜ್ಞಾಸ ಬ್ರಹ್ಮ ಜಿಜ್ಞಾಸ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಿದ ಹಾಗೆ ಜ್ಞಾತುಮಿಚ್ಛಾ ಅಂತ. ಇಲ್ಲಿ ಪ್ರಕೃತಿವಿಯುಕ್ತವಾದ ಆತ್ಮಸ್ವರೂಪವನ್ನು ಪಡೆದುಕೊಳ್ಳುವವನಿಗೆ ಜಿಜ್ಞಾಸು ಶಬ್ದ ಹೇಗೆ ಬಂತು ಅಂದರೆ ಜ್ಞಾನಮೇವ ಅಸ್ಯ ಸ್ವರೂಪಂ ಇತಿ ಜಿಜ್ಞಾಸು. ಅವನ ಸ್ವರೂಪವೇ ಜ್ಞಾನವಾದ್ದರಿಂದ ಸ್ವರೂಪವನ್ನು ಪಡೆದುಕೊಳ್ಳೋಕ್ಕೆ ಇಚ್ಛೆ ಪಡ್ತಾನೆ ಅನ್ನೋದರಿಂದ ಆ ಒಂದು ದೃಷ್ಟಿಯಿಂದ, ಅಭಿಪ್ರಾಯದಿಂದ ಜಿಜ್ಞಾಸು ಅನ್ನುವ ಶಬ್ದವು ಪ್ರಕೃತಿವಿಯುಕ್ತ ಆತ್ಮಸ್ವರೂಪವನ್ನು ಅನುಭವಿಸಲು ಯಾರು ಇಚ್ಛೆ ಪಡ್ತಾನೋ ಅಂತಹ ಅಧಿಕಾರಿ ಹೇಳಲ್ಪಟ್ಟಿದ್ದಾನೆ. ಜ್ಞಾನೀಚ, ನಾಲ್ಕನೆಯ ಗುಂಪಿಗೆ ಸೇರಿದವರು ಜ್ಞಾನಿಗಳು. ಅವರು ಇತಸ್ತ್ವನ್ಯಾಂ ಪ್ರಕೃತಿ ವಿದ್ಯಮೇ ಪರಾಂ ಇತ್ಯಾದಿನ ಭಗವಚ್ಚೇತೈಕರಸ ಆತ್ಮಸ್ವರೂಪವಿತ್. ಜ್ಞಾನಿಗೆ ವಿಶೇಷವಾದ ಅರ್ಥ ಹೇಳ್ತಾರೆ ಇಲ್ಲಿ. ಜ್ಞಾನಿ ಅಂತ ಹೇಳಿದ್ರೆ ಪರಮಾತ್ಮ ಸ್ವರೂಪವನ್ನು ತಿಳಿದುಕೊಂಡವನು ಅಂತ ಭಾಷ್ಯಕಾರರು ಅರ್ಥ ಮಾಡಲಿಲ್ಲ. ಆತ್ಮಸ್ವರೂಪವಿತ್ ಅಂತ ಅರ್ಥ ಮಾಡಿದ್ರು. ತನ್ನ ಆತ್ಮದ ಸ್ವರೂಪವನ್ನು ತಿಳಿದವನು ಜ್ಞಾನಿ. ಪರಮಾತ್ಮನ ತಿಳಿದವನು ಅಂತಾನೆ ಹೇಳಬೇಕು. ಜ್ಞಾನಿ ಅಂದರೆ ಪರಮಾತ್ಮನ ಆಧ್ಯಾತ್ಮಜ್ಞಾನ ತಿಳಿದವನು ಅಂತ ಹೇಳಿದ್ರೆ ತನ್ನ ಆತ್ಮಸ್ವರೂಪವನ್ನು ತಿಳಿದವನು ಅಂತ ಅರ್ಥ ಮಾಡಿದ್ರು. ಇದು ಒಂದು ವಿಶೇಷವಾದ ಅರ್ಥ, ಆತ್ಮಸ್ವರೂಪವಿತ್ತು. ಆದರೆ ಎಂತಹ ಆತ್ಮಸ್ವರೂಪ? ಭಗವಚ್ಚೇಷತೈಕರಸ ಆತ್ಮಸ್ವರೂಪವಿತ್ತು. ಪರಮಾತ್ಮನಿಗೆ ಶೇಷಭೂತವಾಗಿರುವುದೇ ಆನಂದ ಯಾರಿಗೆ ಇದೆಯೋ ಅಂತಹ ತನ್ನ ಸ್ವರೂಪವನ್ನು ತಿಳಿದವನು. ತನ್ನ ಸ್ವರೂಪವೇ ಹಾಗೆ. ಆದ್ದರಿಂದ ಶೇಷತೈಕರಸ ಅಂದರೆ ಪರಮಾತ್ಮನ ಕೈಂಕರ್ಯವೇ ಉದ್ದೇಶವಾಗುತ್ತೆ ಅವನಿಗೆ. ಸಕಲ ವಿಧವಾದ ಆಯಾ ಅವಸ್ಥೆಗಳಿಗೆ ಉಚಿತವಾದ ಎಲ್ಲ ಕೈಂಕರ್ಯ ಮಾಡುವುದು ಶೇಷತ್ವ ಅನ್ನೋದು ಪರಾರ್ಥತ್ವಾತ್. ಪರಮಾತ್ಮನಿಗೆ ಅತಿಶಯ ಉಂಟು ಮಾಡೋದು. ಪರಗತ ಅತಿಶಯಾಧಾನೇಚ್ಛೆಯ ಉಪಾದೇಯ ತ್ವಮೇವ ಯಸ್ಯ ಸ್ವರೂಪಂ ಸಹ ಶೇಷಃ ಅಂತ ಭಾಷ್ಯಕಾರ ಅದಕ್ಕೆ ಅರ್ಥವನ್ನು, ಲಕ್ಷಣವನ್ನು ಹೇಳಿದರು. ಶೇಷತ್ವ ಅನ್ನೋದು ಜೈಮಿನಿಗಳು ಯಜ್ಞಯಾಗಾದಿಗಳ ವಿಷಯದಲ್ಲಿ ಸಾಮಾನ್ಯವಾದ ಲಕ್ಷಣ. ಶೇಷಃ ಪರಾರ್ಥತ್ವಾತ್ ಅಂತ ಜೈಮಿನಿ ಸೂತ್ರ ಪೂರ್ವಮೀಮಾಂಸಾ ಶಾಸ್ತ್ರದಲ್ಲಿ. ಭಾಷ್ಯಕಾರರು ಅದನ್ನು ಇಲ್ಲಿ ವೇದಾಂತ ಶಾಸ್ತ್ರದಲ್ಲಿ ಅವರು ಹೇಳುವಾಗ ಪರಗತ ಅತಿಶಯಾಧಾನೇಚ್ಛೆಯ ಉಪಾದೇಯತ್ವಮೇವ ಯಸ್ಯ ಸ್ವರೂಪಂ. ಇನ್ನೊಬ್ಬ ಚೇತನನಿಗೆ ಅತಿಶಯವನ್ನು ಉಂಟು ಮಾಡುವುದೇ ಇವನಿಗೆ ಸ್ವರೂಪ. ಪರಗತ ಪರಮಾತ್ಮನಿಗೆ ವಿಷಯದಲ್ಲಿ ಎಲ್ಲವೂ ಪರಮಾತ್ಮನಿಗೆ ಶೇಷಭೂತವಾರದು. ನಿರುಪಾಧಿಕವಾದ ಅರ್ಥದಲ್ಲಿ ಯಾವ ಒಂದು ಬೇರೆ ಕಾರಣವಿಲ್ಲದೆ ಲೋಕದಲ್ಲಿ ಎಲ್ಲ ಕರ್ಮದ ಕಾರಣದಿಂದ ನಮಗೆ ಶೇಷತ್ವ ಬರುತ್ತೆ. ಆದರೆ ನಮ್ಮ ನಿಜವಾದ ಸ್ವರೂಪ ಹೇಗೆ ಅಂದರೆ ಪರಮಾತ್ಮನಿಗೇ ಶೇಷಭೂತವಾಗಿರೋದು, ಬೇರೆ ಯಾರಿಗೂ ಇಲ್ಲ. ಅವನಿಗೆ ಶೇಷತ್ವವಾಗಿರೋದೇ ಇವನಿಗೆ ಸ್ವರೂಪ. ಅದುವೇ ಇವನಿಗೆ ಆನಂದವನ್ನು ಉಂಟು ಮಾಡೋದು. ಯಾವುದು ಸ್ವರೂಪವು ಹೇಗೆ ಇದೆಯೋ ಹಾಗೆ ತಿಳಿದ್ರೆ ಆನಂದ ಉಂಟಾಗುತ್ತೆ. ಸರಿಯಾಗಿ ತಿಳಿದೇ ಹೋದರೆ ಅದರಲ್ಲಿ ಅಲ್ಪವಾದ ಆನಂದ, ಇಲ್ಲದೆ ಹೋದರೆ ಅದರಲ್ಲಿ ದುಃಖವೂ ಬರಬಹುದು. ಆದರೆ ಸ್ವರೂಪಕ್ಕೆ ಅನುಗುಣವಾದ ಜ್ಞಾನ ಅತ್ಯಾನಂದದಾಯಕವಾದದ್ದು ಅಂತ ಹೇಳಿ ಪರಮಾತ್ಮನಿಗೆ
ಶೇಷಭೂತವಾಗಿರುವುದು. ಅದು ಒಂದೇ ರಸ ಅಂದರೆ ಆನಂದ. ಅದುವೇ ಅವನಿಗೆ ಆನಂದ ಉಂಟು ಮಾಡುವಂತಹ ತನ್ನ ಸ್ವರೂಪವನ್ನು ತಿಳಿದವನು ಜ್ಞಾನಿ ಅಂತ ಹೇಳಿದ್ರು. ಇದು ಎಲ್ಲಿ ಹಿಂದೆ ಹೇಳಿದರು ಅಂತ ಹೇಳಿದ್ರೆ, ಇತಸ್ತ್ವನ್ಯಾಂ ಪ್ರಕೃತಿಂ ವಿದ್ಯಮೇ ಪರಾಮ್ ಅಂತ ಹೇಳಿದ್ರು. ಪ್ರಕೃತಿಂ ವಿಧಿ ಅಪರಾ ಪ್ರಕೃತಿ ಅಂತ ಹೇಳಿಬಿಟ್ಟು ಮೊದಲು ಹೇಳಿ, ಈ ಅಷ್ಟವಿಧವಾದ ಪ್ರಕೃತಿಯನ್ನೆಲ್ಲ ಹೇಳಿ, ಅದು ಅಪರಾ ಪ್ರಕೃತಿ ಅಂತ ಹೇಳಿದ್ದು ಅಪರೇಯಸ್ತು ಇತಸ್ತ್ವ ಅನ್ಯಾಂ ಪ್ರಕೃತಿಂ ವಿಧಿ ಮೇ ಪರಾಂ ಅಂತ ಹೇಳಿದ್ರು. ಇತಸ್ತ್ವನ್ಯಾಂ ಪ್ರಕೃತಿಂ ವಿಧಿ ಮೇ ಪರಾಂ ಈ ಶಬ್ದಗಳಲ್ಲಿ ಭಗವಚ್ಛೇಷದೈಕ ರಸ ಆತ್ಮಸ್ವರೂಪ ಅನ್ನೋದು ಎಲ್ಲಿ ತಿಳಿದು ಬರುತ್ತೆ ಅಂತ ಹೇಳಿದ್ರೆ, ಮೇ ಅನ್ನುವ ಶಬ್ದದಲ್ಲಿ ತಿಳಿದು ಬರುತ್ತೆ. ಮೇ ನನಗೆ ಸೇರಿದ್ದು ಅಲ್ಲ, ಎಲ್ಲ ನನಗೆ ಶೇಷಭೂತವಾದದ್ದು. ಇತಸ್ತು ಅನ್ಯ ಪ್ರಕೃತಿಂ ವಿಧಿ ಮೇ ಪರಾಂ, ನನಗೆ ಸೇರಿದ್ದು ಇದೆಲ್ಲ ಪರಾ ಪ್ರಕೃತಿ ಅಂತ ಹೇಳುವ ಜೀವಾತ್ಮರುಗಳೆಲ್ಲರೂ ಕೂಡ ನನಗೆ ಶೇಷಭೂತವಾದವರು, ಎಲ್ಲ ನನ್ನದು, ನನಗೆ ಸೇರಿದವರು, ನನಗೇ ಶೇಷಭೂತರಾದವರು. ಇದನ್ನು ಪೂರ್ಣವಾಗಿ ತಿಳಿದು ಇದುವೇ ಅವನ ಸ್ವರೂಪ, ಅದರಲ್ಲಿಯೇ ಅವನಿಗೆ ಆನಂದ ಅಂತ ಯಾರು ತಿಳಿದಿದ್ದಾನೋ ಅವನು ಜ್ಞಾನಿ ಎನ್ನುವ ಶಬ್ದದಿಂದ ಇಲ್ಲಿ ಹೇಳಲ್ಪಟ್ಟಿದ್ದಾನೆ. ಭಾಷ್ಯಕಾರರು ಇದು ವಿಶೇಷವಾದ ವ್ಯಾಖ್ಯಾನ ಹೇಳುವಾಗ ಪರಮಾತ್ಮನ ಯಾಥಾತ್ಮ್ಯವನ್ನು ತಿಳಿದವನು ಅಂತ ವ್ಯಾಖ್ಯಾನ ಮಾಡಿದ್ರೆ ಇತರ ದರ್ಶನಗಳ ವ್ಯಾಖ್ಯಾನಗಳಲ್ಲಿ ಅದು ನಮಗೆ ಒಪ್ಪಿಗೆ. ಆದರೆ ಇದು ಅಧಿಕವಾದ ವಿಷಯವನ್ನು ತಿಳಿಸುತ್ತೆ. ತನ್ನ ಸ್ವರೂಪವನ್ನು ಪೂರ್ಣವಾಗಿ ಹೇಗೆ ಇದೆಯೋ ಹಾಗೆ ತಿಳಿದವನು, ಅದಕ್ಕೆ ಅನುಗುಣವಾಗಿ ಇರ್ತಾನವನು. ಆದ್ದರಿಂದ ಪ್ರಕೃತಿ ಇಂತಹ ಜ್ಞಾನಿಯು ಪ್ರಕೃತಿ ವಿಯುಕ್ತ ಕೇವಲ ಆತ್ಮನಿ ಅಪರ್ಯವಸ್ಯನ್, ಪ್ರಕೃತಿ ವಿಯುಕ್ತವಾದ ತನ್ನ ಆತ್ಮನಲ್ಲಿ ಮಾತ್ರವೇ ನಿಲ್ಲದೆ, ಪರ್ಯವಸಾನ ಅಂದರೆ ಕೊನೆಗೊಳ್ಳೋದು ಅಂತ ಅರ್ಥ, ನಿಲ್ಲದೆ ಅಲ್ಲಿಯೇ ಕೊನೆಗೊಳ್ಳದೆ ಭಗವಂತಂ ಪ್ರೇಪ್ಸುಹು, ಪರಮಾತ್ಮನನ್ನೇ ಪಡೆದುಕೊಳ್ಳಲು ಇಚ್ಛೆ ಪಡುವವನು. ಪ್ರಾಪ್ತುಂ ಇಚ್ಛುಹು, ಪರಮಾತ್ಮನನ್ನೇ ಪಡೆದುಕೊಳ್ಳಬೇಕು ಅಂತ ಇಚ್ಛೆ ಪಡುವಂತಹ ಅವನು ಭಗವಂತಮೇ ಪರಮಪ್ರಾಪ್ಯಂ ಮನ್ವಾನಃ. ಆದ್ದರಿಂದ ಇವನು ಪರಮಾತ್ಮನಿಗೆ ಶೇಷಭೂತನಾದವನು ಅಂತ ತಿಳಿದು, ತನ್ನ ಸ್ವರೂಪ ಅಂತ ತಿಳಿದವನು ಅವನನ್ನೇ ಪಡೆದುಕೊಳ್ಳಬೇಕು. ಯಾಕೆ ಅಂದರೆ ಅವನಿಗೆ ಇವನು ಶೇಷಭೂತನಾದವನು, ಆದ್ದರಿಂದ ಅವನನ್ನು ಪಡೆದುಕೊಳ್ಳಬೇಕು, ಅದುವೇ ನನಗೆ ಪರಮಪ್ರಾಪ್ಯ ಅನ್ನೋದನ್ನು ತಿಳಿದವನು ಜ್ಞಾನಿ ಅಂತ ಹೇಳಲ್ಪಟ್ಟಿದ್ದಾನೆ ಅಂತ ಹೇಳೋದು. ಅದನ್ನು ಸ್ವಾಮಿ ದೇಶಿಕನ್ ವಿವರಿಸ್ತಾರೆ ಇಲ್ಲಿ. ಚತುರ್ವಿಧ ಭಜಂತೆ ಇತ್ಯತ್ರ ಭಜನ ಪರ್ಯವಸಿತ ಪ್ರಪತ್ತಿ ವಿಧಿತ್ಸಿತ, ಭಜನ ಪರ್ಯವಸಿತ ಪ್ರಪತ್ತಿ ವಿಧಿತ್ಸಿತ ಅಂತ ಹೇಳೋದು. ಹಿಂದೆ ಹೇಳಿದಾಗ ಮಾಮೇವಯೇ ಪ್ರಪದ್ಯಂತೆ ಅಂತ ಹೇಳಿರೋದ್ರಿಂದ ಆ ರೀತಿಯಾಗಿ ಅವರು ಅಂಗಪ್ರಪತ್ತಿ, ಪರಮಾತ್ಮನಲ್ಲಿ ಶರಣಾಗತಿ ಮಾಡಿ ಅವರು ಭಕ್ತಿಯೋಗಕ್ಕೆ ಇದ್ದ ಪ್ರತಿಬಂಧಕಗಳನ್ನೆಲ್ಲ ಕಳೆದುಕೊಂಡು ಪರಮಾತ್ಮನಲ್ಲಿ ಭಕ್ತಿ ಮಾಡ್ತಾರೆ. ಆದ್ದರಿಂದ ಅದು ಆ ಭಕ್ತಿಯಲ್ಲಿ ಪರ್ಯವಸಾನವಾಗುತ್ತೆ. ಪ್ರಪತ್ತಿ ಮಾಡಿರೋದ್ರಿಂದ ಅವರಿಗೆ ಪ್ರತಿಬಂಧಕಗಳೆಲ್ಲ, ಅಡೆತಡೆಗಳೆಲ್ಲ ನಾಶವಾಗಿ ಪರಮಾತ್ಮನಲ್ಲಿ ಧ್ಯಾನ ಮಾಡುವುದಕ್ಕೆ ಎಲ್ಲ ವಿಧವಾದ ಅನುಕೂಲಗಳು ಏರ್ಪಡುತ್ತೆ, ಅವರಿಗೆ ಅಂತಹ ಮನಸ್ಸು ಏರ್ಪಡುತ್ತೆ. ಆದ್ದರಿಂದ ಭಜನದಲ್ಲಿ ಪರ್ಯವಸಾನ, ಭಜನೆಯನ್ನು ಮಾಡುವುದಕ್ಕೆ ಸಾಧ್ಯವಾಗುತ್ತೆ. ಅಂತಹ ಪ್ರಪತ್ತಿ ಅದು ಹೇಳಲ್ಪಟ್ಟಿದೆ. ಭಗವಂತನ ಹಾಗೆ ಆಶ್ರಯಿಸ್ತಾರೆ ಅವರು. ಪೂರ್ವ ಶ್ಲೋಕೆ ತನ್ನಿಷೇಧಾತ್, ಅದು ಅವರು ಹಿಂದಿನ ಶ್ಲೋಕದಲ್ಲಿ ಈ ರೀತಿ ಎಲ್ಲರೂ ಪ್ರಪತ್ತಿ ಮಾಡಿ ಪರಮಾತ್ಮನನ್ನು ಪಡೆದುಕೊಳ್ಬಹುದಲ್ಲ, ಯಾಕೆ ಮಾಡೋದಿಲ್ಲ ಅಂತ ಹೇಳಿದ್ರೆ, ನಮಾಂ ದುಷ್ಕೃತಿನೋ ಮೂಢ ಪ್ರಪದ್ಯಂತೆ ಅಂತ ಶಬ್ದ ಬಂತಲ್ಲಿ. ನ ಪ್ರಪದ್ಯಂತೆ, ಇವರೆಲ್ಲ ಪ್ರಪದ್ಯಂತೆ, ಇವರೆಲ್ಲ ಪ್ರಪತ್ತಿ ಮಾಡ್ತಾರೆ, ಅವರು ಪ್ರಪತ್ತಿ ಮಾಡೋದಿಲ್ಲ. ಆದ್ದರಿಂದ ಇಂತಹ ಸುಕೃತಿಗಳು ಅಂತ ಹೇಳಲ್ಪಟ್ಟಿರೋದು ಪರಮಾತ್ಮನಲ್ಲಿ ಪ್ರಪತ್ತಿ ಮಾಡಿ ಅವನನ್ನು ಭಜನೆ ಮಾಡುವುದಕ್ಕೆ ಅವರು ಸಮರ್ಥರಾಗ್ತಾರೆ, ಯೋಗ್ಯತೆಯನ್ನು ಪಡೆದುಕೊಳ್ತಾರೆ. ಆದ್ದರಿಂದ ಹಿಂದಿನ ಶ್ಲೋಕದಲ್ಲಿ ನ ಪ್ರಪದ್ಯಂತೆ ಅಂತ ನಿಷೇಧ ಮಾಡಿದೆ ಪ್ರಪತ್ತಿ. ಆದ್ದರಿಂದ ತದ್ವಿಧಾನಸ್ಯೈವ ಉಚಿತತ್ವಾದ ಇದೆ ಅಭಿಪ್ರಾಯಣ ಶರಣಮುಪಗಮ್ಯ. ಭಾಷಿಕಾರರು ಸ್ಪಷ್ಟಪಡಿಸ್ತಾರೆ. ಪುಣ್ಯಕರ್ಮಾಣ ಮಾಂ ಶರಣಂ ಉಪಗಮ್ಯ ಮಾಮೇವ ಭಜಂತೆ, ಶರಣಾಗತಿ ಮಾಡಿ ನನ್ನನ್ನು ಭಜನೆಯನ್ನು ಮಾಡ್ತಾರೆ, ನನ್ನಲ್ಲಿ ಭಕ್ತಿಯೋಗವನ್ನು ಮಾಡ್ತಾರೆ. ಶರಣಾಗತಿ ಮಾಡಿ ಅವನಲ್ಲಿ ಶರಣಾಗತಿ ಮಾಡದೆ ಹೋದರೆ ಏನು ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ತಿಳಿಯುತ್ತೆ. ಎಲ್ಲ ಕರ್ಮಗಳಿಗೂ ಯಾವುದೇ ಒಂದು ಅಲ್ಪ ಸ್ವಲ್ಪವಾದ ಕರ್ಮವೋ ಚಿಕ್ಕ ಚಿಕ್ಕ ಕೆಲಸಗಳೋ ಪ್ರತಿದಿನವೂ ನಾವು ಅನುಭವಿಸ್ಬೋದು.
ಏನೋ ಒಂದು ಮಾಡಬೇಕು ಅಂದರೆ ಅದಕ್ಕೆ ಎಷ್ಟೋ ಅಡೆತಡೆಗಳಿರುತ್ತೆ. ಎಲ್ಲದಕ್ಕೂ ಕೂಡ ಪರಮಾತ್ಮನನ್ನು ಪ್ರಾರ್ಥಿಸಿ ಶರಣಾಗತಿ ಮಾಡಿದ್ರೆ ಅದರಲ್ಲಿರುವ ಅಡ್ಡಿಯೆಲ್ಲ ಹೋಗುತ್ತೆ. ಪ್ರತಿಯೊಂದಕ್ಕೂ ಅವನಲ್ಲಿ ಶರಣಾಗತಿ ಅನ್ನೋದು ಅವಶ್ಯಕ. ಇಲ್ಲಿ ಭಕ್ತಿಯೋಗದ ವಿಷಯ ಹೇಳಲೇಬೇಕಾಗಿಲ್ಲ. ಆದ್ದರಿಂದ ಅವನು ಶರಣಮುಪಗಮ್ಯ ಮಾಮೇವ ಭಜಂತೆ ಸುಕೃತಿ ಸುಕೃತಿತ್ವ ಅವಿಶೇಷೆ ಕಥಮ ಅಧಿಕಾರಿ ಭೇದ. ಇಲ್ಲಿ ಹೇಳಿದಾಗ ಶ್ಲೋಕದಲ್ಲಿ ಜನಾಹ ಸುಕೃತಿನಃ ಅರ್ಜುನ ಅಂತ ಹೇಳಿದ್ರು. ಎಲ್ಲರೂ ಸುಕೃತಿಗಳೇ ಅಂತ ಹೇಳಿದ್ರೆ ಎಲ್ಲರೂ ಸುಕೃತಿಗಳಾದರೆ ನಾಲ್ಕು ವಿಧವಾದ ಭೇದ ಹೆಂಗೆ ಬರುತ್ತೆ? ಈಗ ಅರ್ಥನೂ ಸುಕೃತಿ, ಅರ್ಥಾರ್ಥಿಯೂ ಸುಕೃತಿ, ಜಿಜ್ಞಾಸುವೂ ಸುಕೃತಿ, ಜ್ಞಾನಿನೂ ಸುಕೃತಿ. ಒಂದೇ ಕ್ಯಾಟಗರಿ ಬಂತಲ್ಲ, ಒಂದೇ ಗುಂಪು ಎಲ್ಲರೂ ಕೂಡ. ಅಧಿಕಾರಿ ಭೇದ ಅನ್ನೋದು ಹೇಗೆ ಬರುತ್ತೆ ಅಂದರೆ ಆ ಸುಕೃತದಲ್ಲಿಯೂ ತಾರತಮ್ಯವಿದೆ ಅಂತ ತಿಳಿಸ್ತಾರೆ. ಸುಕೃತ ತಾರತಮ್ಯೇನ ಚತುರ್ವಿಧ, ಅದರಲ್ಲಿಯೂ ತಾರತಮ್ಯವಿದೆ. ಹಾಗೆ ಕರ್ಮಗಳಲ್ಲಿಯೂ ಹಾಗೆಯೇ ನಾವು ಮಾಡುವ ಕರ್ಮಗಳು ಶಾಸ್ತ್ರ ವಿರುದ್ಧವಾದರೂ ಶಾಸ್ತ್ರಕ್ಕೆ ಅನುಗುಣವಾಗಿಯೋ ಎಲ್ಲ ಒಂದೊಂದು ಕರ್ಮವು ಒಂದಕ್ಕಿಂತ ವಿಶೇಷವಾಗಿದೆ, ಅಥವಾ ಅವರ ಒಂದು ಭಾವನೆಗಳ ಮೇಲೆ ಅವರು ಎಷ್ಟು ಪ್ರೀತಿಯಿಂದ ಪರಮಾತ್ಮನಲ್ಲಿ ಪ್ರೀತಿ ವಿಶ್ವಾಸಗಳಿಂದ ಮಾಡ್ತಾರೆ, ಎಲ್ಲ ಕಾರಣಗಳಿಂದ ಕೂಡ ಎಷ್ಟು ಅವರು ವಿಶ್ವಾಸದಿಂದ ಪ್ರೀತಿಯಿಂದ ಭಕ್ತಿಯಿಂದ ಎಲ್ಲ ಅವರ ವರ್ಣಾಶ್ರಮ ಧರ್ಮಗಳನ್ನು ಆಚರಣೆ ಮಾಡ್ತಾರೆ. ಇದೆಲ್ಲವೂ ಕೂಡ ಸುಕೃತ ತಾರತಮ್ಯಗಳು ಕಾರಣವಾಗುತ್ತೆ. ಆದ್ದರಿಂದ ಅದರಲ್ಲಿ ಏರ್ಪಡುತ್ತೆ ಆ ರೀತಿಯಾದ ಪಾಪಗಳಲ್ಲಿ ಹೇಗೆ ತಾರತಮ್ಯವಿದೆಯೋ, ಒಂದು ಪಾಪಕ್ಕಿಂತ ಇನ್ನೊಂದು ಪಾಪ ಅಧಿಕವಾದದ್ದು, ಅದಕ್ಕಿಂತ ಅಧಿಕವಾದ ಪಾಪವಿದೆ, ಹೀಗೆ ಸುಕೃತಗಳಲ್ಲಿಯೂ ಹಾಗೆಯೇ ತಾರತಮ್ಯ ಭಾವವು ಬರುತ್ತೆ. ತಾರತಮ್ಯ ಹೇಗೆ ಅಂದರೆ ಸುಕೃತ ಗರಿಯಸ್ತ್ವೇನ, ಅತ್ಯಧಿಕವಾದ ಸುಕೃತ ಒಬ್ಬರು ಗರಿಯಾದರೆ ಹೆಚ್ಚಾದ ಶ್ರೇಷ್ಠವಾದದ್ದು ಅಂತ ಹೇಳಿ. ಅದರಿಂದ ಪ್ರತಿಪತ್ತಿ ವೈಶೇಷಾತ್, ಜ್ಞಾನದಲ್ಲಿಯೂ ಕೂಡ ವಿಶೇಷವಿರುತ್ತೆ. ಆದ್ದರಿಂದ ಪರಮಾತ್ಮನ ಪೂರ್ಣವಾದ ಜ್ಞಾನದಿಂದ ಮಾಡಿದವರು ಮಾಡುವಂತಹ ಒಂದೇ ಕರ್ಮ ಅಷ್ಟು ಜ್ಞಾನವಿಲ್ಲದೆ ಆದರೆ ಶಾಸ್ತ್ರೀಯವಾದ ಕರ್ಮ ಮಾಡ್ತಾರೆ ಮಿಕ್ಕಿದವರು ಕೂಡ. ಎಲ್ಲರೂ ಕೂಡ ಅದು ಆ ಭಕ್ತಿಯಲ್ಲಿಯೂ ಕೂಡ ಭೇದವಿರುತ್ತೆ, ಆ ಒಂದು ಜ್ಞಾನದಲ್ಲಿ ಭೇದವಿರುತ್ತೆ. ಇದೆಲ್ಲವೂ ಕೂಡ ತಾರತಮ್ಯ ಭಾವಗಳೇ ಇರುತ್ತೆ. ಅದರಿಂದ ಅವರಿಗೆ ಪ್ರತಿಪತ್ತಿ ವೈಶೇಷಾತ್ ವಿಶ್ವಾಸಾದೇಹ ಸಾಧಾರಣತ್ವೇಪಿ ಪ್ರಪತ್ತೇಹ ವೈಶಿಷ್ಟ್ಯಂ ಫಲೇಚ್ಛ ಭೇದಾತ್. ವಿಶ್ವಾಸ ಮೊದಲಾದದ್ದು ಎಲ್ಲರಿಗೂ ಸಾಧಾರಣವೇ. ಪರಮಾತ್ಮನು ಈ ಫಲವನ್ನು ನಮಗೆ ಕೊಡ್ತಾನೆ ಎನ್ನುವ ವಿಶ್ವಾಸ ಇದೆ ಎಲ್ಲರಿಗೂ. ಪರಮಾತ್ಮನಲ್ಲಿ ಶರಣಾಗತಿ ಮಾಡಿದ್ರೆ ಅವನು ನಮ್ಮ ಅಡೆತಡೆಗಳೆಲ್ಲ ಹೋಗಿಸಿ ನಾವು ಕೇಳಿದ ಫಲವನ್ನು ಕೊಡ್ತಾನೆ. ಎಲ್ಲ ಫಲಗಳಿಗೂ ಅವನೇ ಫಲಮತ ಉಪಪತ್ತೇಹೇ ಅಂತ ಬ್ರಹ್ಮಸೂತ್ರದಲ್ಲಿ ಹೇಳಿದಾಗ ಪರಮಾತ್ಮನೇ ಎಲ್ಲ ಸಕಲ ಫಲಗಳಿಗೂ. ಇಲ್ಲಿಯೂ ಮುಂದೆ ಅಹಮ್ಮಿ ಸರ್ವೇ ಜ್ಞಾನಾಂ ಭೋಕ್ತಾ ಚ ಪ್ರಭುರೇವಚ ಅಂತೆಲ್ಲ ಪರಮಾತ್ಮನೇ ಹೇಳಿದ್ದಾನೆ. ಆದ್ದರಿಂದ ಪರಮಾತ್ಮನು ಫಲವನ್ನು ಕೊಡೋದಕ್ಕೆ ಶಕ್ತನಾಗಿದ್ದಾನೆ. ಅವನನ್ನು ಶರಣಾಗತಿ ಮಾಡಿ ನಾವು ಆರಾಧಿಸಿದರೆ ನಮಗೆ ಬೇಕಾದ ಫಲವೆಲ್ಲ ಖಂಡಿತವಾಗಿಯೂ ಸಿಗುತ್ತೆ ಅಂತ ವಿಶ್ವಾಸ ಎಲ್ಲರಿಗೂ ಇದೆ. ಆರ್ತನಿಗೂ ಅರ್ಥಾರ್ಥಿಗೂ ಜಿಜ್ಞಾಸಿಗೂ ಜ್ಞಾನಿಗೂ ಸಾಧಾರಣವಾದ ವಿಷಯ. ಆದರೆ ಪ್ರಪತ್ತೇಹ ವೈಶಿಷ್ಟ್ಯಂ, ಯಾವ ಕಾರಣಕ್ಕಾಗಿ ಅವರು ಪ್ರಪತ್ತಿ ಮಾಡ್ತಾರೆ ಅವನಲ್ಲಿ, ಅದರಲ್ಲಿ ವಿಶೇಷವಿದೆ. ಯಾಕೆ ಅಂದರೆ ಫಲೇಚ್ಛ ಭೇದಾತ್, ಅವರವರ ಫಲ ಯಾವ ಫಲದಲ್ಲಿ ಅವರಿಗೆ ಇಚ್ಛೆ ಇದೆ ಅನ್ನೋದರಲ್ಲಿ ವ್ಯತ್ಯಾಸವಿದೆ. ಅದನ್ನು ಕೆಲವರಿಗೆ ಐಶ್ವರ್ಯ ಬೇಕು, ಕೆಲವರಿಗೆ ಆತ್ಮಸ್ವರೂಪವೇ ಬೇಕು, ಕೆಲವರಿಗೆ ಪರಮಾತ್ಮನೇ ಬೇಕು. ಫಲದಲ್ಲಿ ಯಾವ ಫಲವನ್ನು ಪಡೆದುಕೊಳ್ಬೇಕು ಅನ್ನುವ ವಿಷಯದಲ್ಲಿ ಭೇದವಿದೆ. ಆರ್ಥ ಶಬ್ದ ಅತ್ರ ಆರ್ತಿ ಮೂಲ ಪೂರ್ವಸ್ಥಿತಿ ಶೈಥಿಲ್ಯಪರ ಪ್ರತಿಷ್ಠಾಹೀನ. ಆರ್ತಿ ಅಂತ ಹೇಳಿದ್ರೆ ಬಹಳ ದುಃಖ ಹೊಂದಿರುವವನು, ದುಃಖದಲ್ಲಿರುವವನು ಅಂತ ಅರ್ಥ. ಅದು ಶೈಥಿಲ್ಯವನ್ನು ತಿಳಿಸುತ್ತೆ. ಅವನಿಗೆ ಮನಸ್ಸಲ್ಲಿ ಬಹಳ ದುಃಖವಾಗಿಬಿಟ್ಟಿರುತ್ತೆ. ಯಾಕೆಂದರೆ ಇದ್ದಿದ್ದೆಲ್ಲ ಕಳೆದುಕೊಂಡು ಬಿಟ್ಟಿದ್ದಾನೆ. ಆದ್ದರಿಂದ ಪ್ರತಿಷ್ಠಾಹೀನ ಅನ್ನೋದನ್ನು ತಿಳಿಸ್ತಾರೆ. ಆರ್ತಸಿ ಪರಭಜನಂ ಆರ್ತಿ ನಿವೃತ್ತ್ಯರ್ಥಮೇವ ಇತಿ ಅಭಿಪ್ರಾಯೇಣ ಭ್ರಷ್ಟೈಶ್ವರ್ಯ ಪುನಃ ತತ್ಪ್ರಾಪ್ತಿ ಕಾಮಃ. ಆರ್ತಿಯ ಒಬ್ಬವನಿಗೆ ಬಹಳ ದುಃಖ ಇರುವವನು ಯಾಕೆ ಪ್ರಪತ್ತಿ ಮಾಡ್ತಾನೆ ಪರಮಾತ್ಮನನ್ನ ಅಂದರೆ ದುಃಖ ಕಳೆದುಕೊಳ್ಳೋಕ್ಕೋಸ್ಕರ ಅಷ್ಟೇ. ಆದ್ದರಿಂದ ಅವನಿಗೆ ದುಃಖ ಯಾಕೆ ಬಂತು? ಇದ್ದಿದ್ದ ಐಶ್ವರ್ಯವೆಲ್ಲ ಕಳೆದುಕೊಂಡ್ಬಿಟ್ಟ. ಆದ್ದರಿಂದ ಬಹಳ ದುಃಖ ಬಂದುಬಿಟ್ಟಿದೆ. ಆ ದುಃಖವನ್ನು ಹೋಗಿಸ್ಕೊಳ್ಳೋಕ್ಕೋಸ್ಕರ ಅವನಿಗೆ ಏನು ಮಾಡಬೇಕು? ದುಃಖ ಹೋಗಕ್ಕೆ ಅಂದರೆ ಐಶ್ವರ್ಯವೆಲ್ಲ ಮತ್ತೆ ಬರಬೇಕು ಅವನಿಗೆ. ಅದು ಬಂದರೆ ದುಃಖವೆಲ್ಲ ಹೋಗುತ್ತೆ. ಆದ್ದರಿಂದ ಪುನಃ ತತ್ಪ್ರಾಪ್ತಿ ಕಾಮಃ ಭ್ರಷ್ಟ ಐಶ್ವರ್ಯ ಪುನಃ ತತ್ಪ್ರಾಪ್ತಿ ಕಾಮಃ, ಮತ್ತೆ ಪಡೆದುಕೊಳ್ಬೇಕು ಅನ್ನೋದೇ ಅವನಿಗೆ ಇಚ್ಛೆ.
ಮತ್ತೆ ಅದಾದ್ಮೇಲೆ ಅರ್ಥಾರ್ಥಿಯನ್ನು ಹೇಳಿದ್ರು. ಪಾಠಕ್ರಮಾತ್ ಅಪಿ ಅರ್ಥಕ್ರಮಸ್ಯ ಪ್ರಬಲತ್ವಾತ್ ಜಿಜ್ಞಾಸೋ ಪ್ರಾಗೇವ ಅರ್ಥಾರ್ಥಿನಃ ಉಪಾದಾನಂ. ಜಿಜ್ಞಾಸುಗಿಂತ ಮೊದಲೇ ಅರ್ಥಾರ್ಥಿಯನ್ನ ಇಲ್ಲಿ ಭಾಷ್ಯಕಾರರು ವ್ಯಾಖ್ಯಾನ ಮಾಡಿದ್ದು. ಯಾಕೆ? ಶ್ಲೋಕದಕ್ಕೆ ವ್ಯಾಖ್ಯಾನ ಮಾಡುವಾಗ ಶ್ಲೋಕದಲ್ಲಿ ಹೇಳಿರುವ ಕ್ರಮದಲ್ಲಿ ತಾನೇ ವ್ಯಾಖ್ಯಾನ ಮಾಡಬೇಕು ಅಂದರೆ ಅದು ಪಾಠಕ್ರಮವಾಯಿತು. ಅದು ಅರ್ಥಕ್ರಮವು ಪಾಠಕ್ರಮಕ್ಕಿಂತ ಬಲವಾದದ್ದು ಅನ್ನೋದು ಸಾಮಾನ್ಯವಾದ ನ್ಯಾಯ. ಆದ್ದರಿಂದಲೇ ಎಲ್ಲ ಕಡೆಯೂ ಅದು ಪೂರ್ವಮೀಮಾಂಸಾ ನ್ಯಾಯವೇ. ಅಲ್ಲಿಯೂ ಕೂಡ ಅರ್ಥಕ್ರಮಕ್ಕಿಂತ ಕ್ರಮ ಅನ್ನುವುದೇ ಒಂದು ಇದನ್ನ ಅಧ್ಯಾಯದಲ್ಲಿ ಹೇಳ್ತಾರೆ. ಜೈಮಿನಿಗಳು ಕ್ರಮವನ್ನೇ ವಿವರಿಸ್ತಾರೆ. ಅದರಲ್ಲಿ ಬೇಕಾದಷ್ಟು ವಿಷಯಗಳಿದೆ. ಕ್ರಮ ಅನ್ನುವ ವಿಷಯದಲ್ಲಿ 6-7 ವಿಧವಾದ ಕ್ರಮಗಳಿದೆ. ಅದರಲ್ಲಿ ಮುಖ್ಯ ಕ್ರಮ, ಪಾಠಕ್ರಮ ಮೊದಲಾದದ್ದೆಲ್ಲ ಇದೆ. ಈಗ ಕೆಲವು ಕೆಲವು ಯಾಗಗಳೆಲ್ಲ ಬರುತ್ತೆ, ಅದರಲ್ಲಿ ಅಂಗಗಳಿರುತ್ತೆ. ದರ್ಶ ಪೂರ್ಣಮಾಸವೇ ಇಟ್ಕೊಂಡ್ರೆ ದರ್ಶ ಯಾಗ ಇದೆ, ಮತ್ತೆ ಪೂರ್ಣಮಾಸ ಯಾಗ ಇದೆ, ಅದಕ್ಕೆ 3 ಅಂಗಗಳಿದೆ, ಇದಕ್ಕೆ 3 ಅಂಗಗಳಿದೆ. ಈಗ ದರ್ಶವನ್ನು ಪೂರ್ಣಮಾಸವನ್ನು ಮಾಡಿ ಆಮೇಲೆ 6 ಅಂಗಗಳನ್ನು ಮಾಡಬೇಕೆ, ಇಲ್ಲ ದರ್ಶವನ್ನು ಮಾಡಿ ಅದರ 3 ಅಂಗಗಳನ್ನು ಮಾಡಿ ಆಮೇಲೆ ಪೂರ್ಣಮಾಸ ಮಾಡಿ ಆಮೇಲೆ ಅದರ ಅಂಗಗಳ ಮಾಡಬೇಕೆ, ಯಾವ ಕ್ರಮದಲ್ಲಿ ಮಾಡಬೇಕು, ಇದೆಲ್ಲ ಬಹಳ ಪ್ರಧಾನವಾದದ್ದು. ಆದ್ದರಿಂದ ಆ ಕ್ರಮದ ವಿಷಯವೇ ಒಂದು ದೊಡ್ಡ, ಅದನ್ನೇ ಒಂದು ಅಧ್ಯಾಯದಲ್ಲಿ ಹೇಳ್ತಾರೆ. ಯಾಗಗಳ ವಿಷಯದಲ್ಲಿ ಕ್ರಮ ಅನ್ನೋದು ಮುಖ್ಯ. ಅದರಲ್ಲಿ ಅವರು ಹೇಳಿರೋದು ಒಂದು ಅರ್ಥಕ್ರಮ, ಪಾಠಕ್ರಮ ಅಂತ ಹೇಳಿ. ಕೆಲವು ಕಡೆ ಪಾಠಕ್ರಮವು ಬದುಕವಾಗಬಹುದು ವಿರೋಧವಿಲ್ಲದೆ ಹೋದರೆ, ಕೆಲವು ಕಡೆ ಅರ್ಥಕ್ರಮವೇ ಅದು ಪ್ರಧಾನವಾಗುತ್ತೆ. ಅಗ್ನಿಹೋತ್ರಂ ಜುಹೋತಿ ದಧ್ನಾ ಜುಹೋತಿ ಅಂತ ಬರುತ್ತೆ. ಅಗ್ನಿಹೋತ್ರವನ್ನು ಮಾಡ್ತಾನೆ ಅಂತ ಹೇಳಿ ದಧಿಯಿಂದ ಹೋಮ ಮಾಡ್ತಾನೆ ಅಂತ ಹೇಳಿದ್ರೆ ಮೊದಲು ಅಗ್ನಿಹೋತ್ರಂ ಜುಹೋತಿ ಬಂದ್ಬಿಡ್ತು, ಆಮೇಲೆ ದಧ್ನಾ ಜುಹೋತಿ ಅಂತ ಬರುತ್ತೆ ವೇದದಲ್ಲಿ. ಅಗ್ನಿಹೋತ್ರವನ್ನು ಮಾಡಿದ ಮೇಲೆ ಅವನು ದಧಿಯಿಂದ ಹೋಮ ಅಂದರೆ ದಧಿಯಿಂದ ತಾನೇ ಅಗ್ನಿಹೋತ್ರ ಮಾಡಬೇಕು. ದಧ್ನಾ ಜುಹೋತಿ ಮೊದಲು ದಧಿಯನ್ನು ಮೊದಲು ಸಿದ್ಧ ಮಾಡಿಕೊಳ್ಬೇಕು, ಹವಿಸ್ಸನ್ನು, ಆಮೇಲೆ ಅಗ್ನಿಹೋತ್ರ ಮಾಡ್ಬೋದು. ಹೀಗೆ ಅರ್ಥಕ್ರಮ ಅಲ್ಲಿ ಪ್ರಧಾನ. ಇದೆಲ್ಲ ಬೇಕಾದಷ್ಟು ಕಡೆ ಉದಾಹರಣೆಗಳು ಯಾಗದ ವಿಶೇಷದಲ್ಲಿರೋದ್ರಿಂದ ಜೈಮಿನಿಗಳು ಈ ನ್ಯಾಯವನ್ನೆಲ್ಲ ಆ ಕ್ರಮ ಅನ್ನುವ ವಿಷಯವೇ ಒಂದು ವಿಶೇಷವಾದ ಅರ್ಥ ಪೂರ್ವಮೀಮಾಂಸೆಯಲ್ಲಿ. ಆದ್ದರಿಂದ ಅರ್ಥಕ್ರಮವು ಪಾಠಕ್ರಮವನ್ನು ಇಲ್ಲಿ ಬಾಧಿಸುತ್ತೆ. ಆದ್ದರಿಂದ ಅರ್ಥಕ್ರಮವನ್ನು ಮೊದಲು ಸ್ವೀಕಾರ ಮಾಡಿ ಅರ್ಥಾರ್ಥಿಯನ್ನು ಮೊದಲು ವ್ಯಾಖ್ಯಾನ ಮಾಡಿ ಆಮೇಲೆ ಜಿಜ್ಞಾಸವನ್ನು ಅರ್ಥವನ್ನೇ ಹೇಳ್ತಾರೆ ಶ್ಲೋಕದಲ್ಲಿ. ಪಾಠಕ್ರಮಾದಪಿ ಅರ್ಥಕ್ರಮಸ್ಯ ಪ್ರಬಲತ್ವಾತ್ ಜಿಜ್ಞಾಸೋ ಪ್ರಾಗೇವ ಅರ್ಥಾರ್ಥಿನಃ ಉಪಾದಾನಂ. ಅರ್ಥಾತ್ ತಸ್ಯ ವಿಶೇಷಂ ದರ್ಶಯತಿ. ಆರ್ತಃ ಅಂತ ಹೇಳಿದ ಅಧಿಕಾರಿಗಿಂತ ಇವನಿಗೆ ಸ್ವಲ್ಪ ವ್ಯತ್ಯಾಸವಿದೆ. ಇವನಿಗೂ ಅವನಿಗೂ ವ್ಯತ್ಯಾಸವಿದೆ, ಅರ್ಥಾರ್ಥಿಗೂ ಆರ್ತನಿಗೂ. ಯಾಕೆ ಅಂದರೆ ಇವನು ಅಪ್ರಾಪ್ತ ಐಶ್ವರ್ಯಗಾಮ. ಅದರಲ್ಲಿ ಮೊದಲು ಸಿಗದೇ ಇರೋ ಐಶ್ವರ್ಯ ಬೇಕು ಅಂತ ಆಸೆ ಪಡ್ತಾನೆ. ಅವನಿಗೆ ಮೊದಲು ಐಶ್ವರ್ಯ ಇತ್ತು, ಅದನ್ನು ಕಳೆದುಕೊಂಡು ಬಿಟ್ಟಿದ್ದ. ಇವನಿಗೆ ಐಶ್ವರ್ಯವೇ ಸಿಕ್ಕಿಲ್ಲ, ಐಶ್ವರ್ಯ ಬೇಕು ಅಂತ ಆಸೆ ಪಡ್ತಾನೆ. ಹಾಗೆ ವ್ಯತ್ಯಾಸ. ಅರ್ಥಶಬ್ದ ಅತ್ರ ಅರ್ಥನೀಯ ಭೋಗ ವಿಶೇಷ ಪರಃ. ಅರ್ಥಾರ್ಥಿ ಅಂದರೆ ಬರೀ ಹಣ ಅಂತವೇ ಅಷ್ಟವಲ್ಲ, ಎಲ್ಲ ಭೋಗಗಳು ಹೇಳಿ ಅವನಿಗೆ ಇಷ್ಟಪಡುವಂತಹ ಯಾವ ಯಾವ ಭೋಗಗಳಿದೆಯೋ ಎಲ್ಲವನ್ನೂ ತಿಳಿಸುತ್ತೆ ಹೇಳಿದ್ರು. ಫಲದ್ವಾರ ಹಿ ಅಧಿಕಾರಿ ಭೇದ ವಿಧೀಯತೆ. ಅಧಿಕಾರಿ ಭೇದ ಅಂದರೆ ಫಲದ್ವಾರದಿಂದಲೇ, ಫಲವೇ ಅಲ್ಲಿ ಮುಖ್ಯವಾಗುತ್ತೆ. ಅದರಿಂದ ಫಲಂಚ ಆರ್ತಸ್ಯ ಅರ್ಥಾರ್ಥಿನಶ್ಚ ಐಶ್ವರ್ಯ ಏಕಮೇವ. ಅಧಿಕಾರಿ ಅಂತ ಹೇಳೋದೇ ಅದೇ. ಫಲೇ ಸ್ವಾಮ್ಯಂ ಅಂತ ಹೇಳಿ ಅಧಿಕಾರ ಅನ್ನೋದಕ್ಕೆ ಫಲದಲ್ಲಿ ಸ್ವಾಮಿತ್ವ. ಫಲ ಯಾವ ಫಲಕ್ಕೋಸ್ಕರ ಯಾವ ಕರ್ಮವನ್ನು ಮಾಡ್ತಾನೆ ಅನ್ನೋದೇ ಅಲ್ಲಿ ಅಧಿಕಾರಿ ಭೇದವನ್ನು ತಿಳಿಸುತ್ತೆ. ಇಲ್ಲಿ ಇಬ್ಬರಿಗೂ ಫಲದಲ್ಲಿ ಏನು ವಿಶೇಷವಿಲ್ಲ. ಇಬ್ಬರೂ ಐಶ್ವರ್ಯವನ್ನೇ ಆಸೆ ಪಡ್ತಾರೆ. ಒಬ್ಬ ಕಳೆದು ಹೋಗಿರೋನು, ಒಬ್ಬ ಹೊಸದಾಗಿ ಬೇಕು ಅಂತ. ಆದರೆ ಫಲ ಇಬ್ಬರಿಗೂ ಸಮಾನ. ಆದ್ದರಿಂದ ಒಂದೇ ಗುಂಪಿಗೆ ಇಬ್ಬರನ್ನು ಸೇರಿಸ್ತಾರೆ. ಯದಾ ಪುನಃ ತದವಾಂತರ ಭೇದಕೃಪ್ತಿ ತದಾ ಭೇದಾಂತರಮಪಿ ವಕ್ತುಂ ಶಕ್ಯಮಿತ್ರಃ ತಯೋಃ ಇತಿ. ಅದು ಸ್ವಲ್ಪ ಅದರಲ್ಲಿ ಭೇದವಿರೋದರಿಂದ ಭೇದವನ್ನು ಹೇಳಬಹುದು. ಆದ್ದರಿಂದ ತಯೋಃ ಮುಖಭೇದ ಮಾತ್ರ ಅಂತ ಹೇಳೋದು. ಯಾವ ಒಂದು ರೀತಿಯಲ್ಲಿ ಅವರು ಐಶ್ವರ್ಯವನ್ನು ಪಡೆದುಕೊಳ್ಬೇಕು ಅಂತ ಇಷ್ಟಪಡ್ತಾರೆ, ಯಾವ ಒಂದು ದೃಷ್ಟಿಯಿಂದ ಐಶ್ವರ್ಯವನ್ನು ಪಡೆದುಕೊಳ್ಬೇಕು ಅಂತ ಇಚ್ಛೆ ಪಡ್ತಾರೋ ಅದರಲ್ಲಿ ಭೇದವಿದೆ. ಕಳೆದು ಹೋಗಿರೋನು ಹೊಸದಾಗಿ, ಆದ್ದರಿಂದ ಅಲ್ಲಿ ಇವನಿಗೆ ಒಂದು ರೀತಿಯಾದ ಐಶ್ವರ್ಯ, ಅವನಿಗೆ ಒಂದು ಬೇರೆ ರೀತಿಯಲ್ಲಿ
ಕಳೆದು ಹೋಗಬೇಕು, ಹೊಸದಾಗಿ ಬೇಕು ಅಂತ ಹೇಳೋದ್ರಿಂದ ಆ ಒಂದು ಅವರ ದೃಷ್ಟಿಯಲ್ಲಿ ವ್ಯತ್ಯಾಸವಿದೆ ಅಷ್ಟೇ ಹೊರತು ಅದರಲ್ಲಿಯೇ ಭೇದ ಅನ್ನೋದು ಅಷ್ಟೇ ಇರುವುದು. ಫಲದಲ್ಲಿ ಇಬ್ಬರಿಗೂ ಐಶ್ವರ್ಯವೇ ಬೇಕು. ಪ್ರಸಿದ್ಧೇನ ಅವಾಂತರ ಭೇದೇನ ವಿಶೇಷ ವ್ಯಪದೇಶ ಮಾತ್ರ ಮಿತಿ ಭಾವ. ಇದರಲ್ಲಿ ಅವಾಂತರ ಭೇದ ಅಂದರೆ ಅವುಗಳಲ್ಲಿ ಒಂದು ಸಬ್ ಕ್ಯಾಟಗರಿ ಅಂತ ಅರ್ಥ. ಪ್ರಸಿದ್ಧವಾಗಿರೋದ್ರಿಂದ ಆ ರೀತಿಯಾಗಿ ವಿಶೇಷ ವ್ಯಪದೇಶ, ಆದ್ದರಿಂದ ಬೇರೆ ಬೇರೆಯಾಗಿ ಹೇಳಲ್ಪಟ್ಟಿದೆ. ಅದರ ಫಲ ಇಬ್ಬರಿಗೂ ಒಂದೇ ಅನ್ನೋದು ತಿಳಿಸ್ತಾರೆ. ಅದರಲ್ಲಿ ಭಕ್ತ ಭೇದ ಅಂತ ಅಷ್ಟೇ ಹೇಳಿದ್ರು ಯಾಮನರು. ಈ ಚತುರ್ವಿಧ ಅಂತ ಸ್ಪಷ್ಟವಾಗಿ ಶ್ಲೋಕದಲ್ಲಿ ಹೇಳಿದ್ರಿಂದ 4 ವಿಧ ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತೆ. ಆದ್ದರಿಂದ ಅದರಲ್ಲಿ ಅವಾಂತರ ಭೇದವನ್ನು ತಿಳಿಸ್ತಾರೆ. ಜಿಜ್ಞಾಸು ಶಬ್ದೇನ ಜ್ಞಾನಾರ್ಥಿ ಮಾತ್ರ ಕಿನ್ನ ಗೃಹ್ಯತೆ. ಭಾಷೆಗೆ ಸ್ವಾಮಿ ದೇಶಿಕ ಕೆಲವು ಪ್ರಶ್ನೆಗಳನ್ನು ಹಾಕ್ತಾರೆ. ಜಿಜ್ಞಾಸು ಅನ್ನುವ ಶಬ್ದಕ್ಕೆ ಹೇಳುವಾಗ ಪ್ರಕೃತಿ ವಿಯುಕ್ತ ಆತ್ಮಸ್ವರೂಪ ಅವಾಪ್ತಿ ಇಚ್ಛುಹು ಅಂತ ಅರ್ಥ ಮಾಡಿದ್ರು. ಪ್ರಕೃತಿಯಿಂದ ಬಿಡಲ್ಪಟ್ಟ ಪರಿಶುದ್ಧವಾದ ಆತ್ಮಸ್ವರೂಪವನ್ನು ಅನುಭವಿಸಬೇಕು ಅಂತ ಆಸೆ ಪಡುವವನು ಅಂತ ಅರ್ಥ ಮಾಡಿದ್ರು. ಕೇವಲ ಜ್ಞಾನವನ್ನು ಇಚ್ಛೆ ಪಡ್ತಾನೆ ಅಂತ ಯಾಕೆ ಹೇಳಬಾರ್ದು? ಒಬ್ಬ ಐಶ್ವರ್ಯವನ್ನು ಇಚ್ಛೆ ಪಟ್ಟರೆ ಇನ್ನೊಬ್ಬ ಜ್ಞಾನವನ್ನು ಇಚ್ಛೆ ಪಡ್ತಾನೆ. ಜ್ಞಾನವು ಐಶ್ವರ್ಯಕ್ಕಿಂತ ಅಧಿಕವಾಯ್ತಲ್ಲ. ಜ್ಞಾನ ಇದ್ರೆ ಏನು ಬೇಕಾದರೂ ಸಾಧಿಸ್ಬೋದು. ಜ್ಞಾನ ಒಂದು ಇದ್ದುಬಿಟ್ರೆ ಏನು ಬೇಕಾದರೂ ಸಾಧಿಸ್ಬೋದು. ಅವನು ಜ್ಞಾನಹೀನ ಆಗಿರೋವನು ಏನು ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಐಶ್ವರ್ಯಕ್ಕಿಂತ ಜ್ಞಾನವು ಅಧಿಕವಾಯಿತು. ನಾಲೆಡ್ಜ್ ಇದ್ದರೆ ಏನು ಬೇಕಾದ್ರೂ ಸಾಧಿಸ್ಬೋದು. ಜ್ಞಾನದ ಜಿಜ್ಞಾಸು ಅಂದರೆ ಬರೀ ಜ್ಞಾನ ಅಂತ ಯಾಕೆ ಹೇಳಬಾರ್ದು? ಜ್ಞಾನಾರ್ಥಿ ಮಾತ್ರ ಕಿನ್ನ ಗೃಹ್ಯತೆ. ಭಗವಂತಮೇವ ಜಿಜ್ಞಾಸು. ಜಿಜ್ಞಾಸು ಅಂದರೆ ಪರಮಾತ್ಮನನ್ನು ತಿಳಿದುಕೊಳ್ಬೇಕು ಇಚ್ಛೆ ಪಡುವವನು ಅಂತ ಯಾಕೆ ಹೇಳಬಾರ್ದು? ಅಥವಾ ಭಕ್ತಿ ಶ್ರದ್ಧಾರಹಿತ ಕುತೂಹಲ ಮಾತ್ರೇನ ಭಗವಂತ ಜಿಜ್ಞಾಸಮಾನೋವ. ಜ್ಞಾನಿಯನ್ನು ಇವರು ಬೇರೆ ಹೇಳಿರೋದ್ರಿಂದ ಅವನಿಗೆ ಭಕ್ತಿ ಶ್ರದ್ಧೆ ಎಲ್ಲ ಇಲ್ಲ, ಆದರೆ ಕುತೂಹಲವಿದೆ, ಎಲ್ಲ ತಿಳಿದುಕೊಳ್ಬೇಕು ಅಂತ ಹೇಳಿಬಿಟ್ಟು. ಆದ್ದರಿಂದ ಎಲ್ಲವನ್ನೂ ಓದಬೇಕು ಅಂತ ಆಸೆ ಇರುತ್ತೆ ಕೆಲವರಿಗೆ. ಯಾಕೆ ಅಂದರೆ ಕುತೂಹಲ. ಅಲ್ಲಿ ಏನು ಹೇಳಿದೆ ನೋಡೋಣ, ಇಲ್ಲಿ ಏನು ಹೇಳಿದೆ ನೋಡೋಣ, ಅವರು ಹೇಗೆ ಹೇಳಿದ್ದಾರೆ, ಇವರು ಹೇಗೆ ಹೇಳಿದ್ದಾರೆ. ಅವರಿಗೆ ಆ ವಿಷಯದಲ್ಲಿ ಭಕ್ತಿ ಶ್ರದ್ಧೆಗಳಿಲ್ಲ, ಆದರೆ ತಿಳಿದುಕೊಳ್ಬೇಕು ಅನ್ನೋ ಕುತೂಹಲ ಇದೆ. ಆ ಒಂದು ದೃಷ್ಟಿಯಿಂದ ಅವನು ತಿಳಿದುಕೊಳ್ಳೋಕ್ಕೆ ಇಚ್ಛೆ ಪಡುವವನು. ಜಿಜ್ಞಾಸು ಶಬ್ದಕ್ಕೆ ಹೇಗೆಲ್ಲ ಅರ್ಥ ಮಾಡ್ಬೋದು ಅದನ್ನು ಸ್ವಾಮಿ ದೇಶಿಕನ್ ವಿಚಾರ ಮಾಡ್ತಾರೆ. ಇದೆಲ್ಲ ಬಿಟ್ಟು ಪ್ರಕೃತಿ ವಿಯುಕ್ತ ಆತ್ಮಸ್ವರೂಪ ಅವಾಪ್ತಿ ಇಚ್ಛುಹು ಅಂತ ಭಾಷಿಕಾರ ವ್ಯಾಖ್ಯಾನ ಮಾಡಿರೋದು ಯಾತಕ್ಕೆ ಅನ್ನೋದನ್ನು ಇಲ್ಲಿ ವಿಚಾರ ಮಾಡ್ತಾರೆ. ಇದುವೇ ತಾತ್ಪರ್ಯ ಚಂದ್ರಿಕೆಯಲ್ಲಿ ವಿಶೇಷವಾದ ವಿಷಯಗಳಿದೆಲ್ಲ. ಸ್ವಾಮಿ ದೇಶಿಕನ್ ಬರೆದಿರೋದು ಆಶ್ಚರ್ಯವಾಗಿ ವಿಚಾರ ಮಾಡಿ ಭಾಷ್ಯಕಾರರು ಮಾಡಿರೋ ವ್ಯಾಖ್ಯಾನ ಹೇಗೆ ಬಹಳ ಸಮರ್ಥವಾಗಿದೆ ಅನ್ನೋದನ್ನು ತಿಳಿಸ್ತಾರೆ. ಜಿಜ್ಞಾಸು ಅನ್ನೋ ಶಬ್ದಕ್ಕೆ ಎಷ್ಟು ಅರ್ಥಗಳನ್ನು ಮಾಡಬಹುದು. ಕೇವಲ ಜ್ಞಾನ ಅಂತ ಅರ್ಥ ಮಾಡ್ಬೋದು. ಜ್ಞಾನವಿಚ್ಛುಹು ಅಂತ ಹೇಳ್ಬೋದು, ಅಷ್ಟೇನೆ, ಅವನೇ ಜಿಜ್ಞಾಸು. ಅಥವಾ ಭಗವಂತನ ವಿಷಯದಲ್ಲಿ ಜ್ಞಾನವನ್ನು ತಿಳಿದುಕೊಳ್ಬೇಕು ಅಂತ ಇಚ್ಛೆ ಪಡ್ಬೋದು. ಅಥವಾ ಅವನಿಗೆ ಪರಮಾತ್ಮ ಕುತೂಹಲದಿಂದ ಭಗವಂತನ ವಿಷಯದಲ್ಲಿ ತಿಳಿದುಕೊಳ್ಬೇಕು. ಒಬ್ಬನಿಗೆ ಭಕ್ತಿಯಿಂದ ಶ್ರದ್ಧೆಯಿಂದ ಭಗವಂತನ ತಿಳಿದುಕೊಳ್ಬೇಕು ಅಂತ ಇಚ್ಛೆ ಮಾಡ್ಬೋದು. ಜ್ಞಾನವೇ ಅವನಿಗೆ ಬೇಕಾದದ್ದು, ಪರಮಾತ್ಮನೇ ಬೇಡ. ಪರಮಾತ್ಮನ ವಿಷಯ ಜ್ಞಾನ ಬೇಕು. ಇನ್ನೊಬ್ಬನಿಗೆ ಭಕ್ತಿ ಶ್ರದ್ಧೆಯೂ ಇಲ್ಲ, ಕೇವಲ ಕುತೂಹಲದಿಂದ ತಿಳಿದುಕೊಳ್ಬೇಕು. ಅದಕ್ಕೆ ಉದಾಹರಣೆಯನ್ನು ಕೊಡ್ತಾರೆ. ಯಥಾ ಏಕತಾ ದ್ವಿತಾದಯ ಅಂತ ಹೇಳಿಬಿಟ್ಟು, ಏಕತಾ ದ್ವಿತಾ ತ್ರಿತಾ ಅಂತ 3 ಜನ ಅಣ್ಣ ತಮ್ಮಂದರು, ಅವರ ವಿಷಯ ಬರುತ್ತೆ. ಅವರಿಗೆ ವಿಷ್ಣು ಪುರಾಣದಲ್ಲಿಯೂ ಭಾಗವತದಲ್ಲಿಯೂ ಎಲ್ಲ ಅವರ ಕಥೆಗಳೆಲ್ಲ ಬರುತ್ತೆ. ಬೇರೆ ಬೇರೆ ರೀತಿ ಕಥೆ ಬರುತ್ತೆ. ಇದೆಲ್ಲ ವೇದದಲ್ಲಿಯೂ ಹೇಳಲ್ಪಟ್ಟಿದೆ. ಇವರೆಲ್ಲ ಏಕತಾ ದ್ವಿತಾ ತ್ರಿತಾ ಮೊದಲಾದೆಲ್ಲ ಹೇಳಲ್ಪಟ್ಟಿದ್ದಾರೆ ವೇದದಲ್ಲಿಯೂ ಕೂಡ. ಇಲ್ಲಿ ಹೇಳಿರುವ ವಿಷಯದಲ್ಲಿ ವಿಷ್ಣು ಪುರಾಣ ಮೊದಲಾರ್ಧದಲ್ಲಿ ಅವರೆಲ್ಲರೂ ಶ್ವೇತ ದ್ವೀಪಕ್ಕೆ ಹೋಗ್ತಾರೆ. ಏಕತಾ ಅಂತ ಒಬ್ಬನಿಗೆ ಹೆಸರು, ದ್ವಿತಾ ಅಂತ ಇನ್ನೊಬ್ಬ, ತ್ರಿತಾ ಅಂತ ಇನ್ನೊಬ್ಬ, 3 ಜನ ಅಣ್ಣ ತಮ್ಮಂದರು. ಕಡೆಯವನು ಬಹಳ ಜ್ಞಾನಿ, ಬಹಳ ಸಮರ್ಥನಾದವನು, ಚಿಕ್ಕವನು. ಅವನ ವಿಷಯದಲ್ಲಿ ಹೇಳುವಾಗ ಆಶ್ಚರ್ಯವಾಗಿ ಕಥೆಗಳೆಲ್ಲ ಬರುತ್ತೆ ವಿಷ್ಣು ಪುರಾಣದಲ್ಲಿ. ಅವನಿಗೆ ಸೋಮಯಾಗ ಮಾಡಬೇಕು ಅಂತ ಅತ್ಯಂತ ಆಸೆ ಇತ್ತು. ಅವನ ಅಣ್ಣ ತಮ್ಮಂದರು ಅವನ ಮೇಲೆ ಅಸೂಯೆಯಿಂದ ಏನು ಮಾಡಿದ್ರು, ಕಾಡಿಗೆ ಕರ್ಕೊಂಡು ಹೋಗಿ ಒಂದು ಪಾಳು ಬಾವಿಯಲ್ಲಿ ತಳ್ಳಿಬಿಡ್ತಾರೆ ಅವನನ್ನು. ಆಗ ಅವನು ಜೋರು ಮಳೆ ಬರುತ್ತೆ, ತುಂಬ ದೊಡ್ಡ ಮಳೆ, ಎಲ್ಲ ನೀರು ತುಂಬ್ಕೊಂಡ್ಬಿಟ್ಟಿರುತ್ತೆ. ಇವನಿಗೆ ಸೋಮಯಾಗ ಮಾಡಬೇಕು ಅಂತ ಅತ್ಯಂತ ಆಸೆ ಇತ್ತು. ಸೋಮಯಾಗದ ಮಂತ್ರಗಳನ್ನೆಲ್ಲ ಧ್ಯಾನ ಮಾಡಿ ಅಲ್ಲಿ ಎಲ್ಲ ಮಂತ್ರಗಳನ್ನು ಧ್ಯಾನ ಮಾಡೋಕ್ಕೆ ಆರಂಭಿಸ್ಬಿಟ್ಟ. ಎಲ್ಲ ದೇವತೆಗಳು ಬಂದ್ಬಿಡ್ತಾರೆ ಅಲ್ಲಿ. ಅವನಿಗೆ ಪ್ರತ್ಯಕ್ಷವಾಗಿ ಸೋಮಯಾಗವನ್ನು ಪೂರ್ಣ ಮಾಡ್ತಾನೆ ಅಲ್ಲಿಯೇ.
ಆ ಮಳೆಯಲ್ಲಿ ಬಾವಿಯಲ್ಲಿ ಪಾಳು ಬಾವಿಯಲ್ಲಿ ಇರುವಾಗ ಅವನಿಗೆ ಆಸೆ ಬಂದು ಹಾಗೆ ಮಾಡ್ತಾನೆ. ಬಹಳ ಜ್ಞಾನಿ ಅವನು ಅಂತ ಹೇಳಲ್ಪಟ್ಟಿದೆ. ಅಂದರೆ ಇಲ್ಲಿ ಏಕತಾ ದ್ವಿತ ಇವರು ಇನ್ನೊಂದು ಕಥೆಯಲ್ಲಿ ಹೇಳುವಾಗ ಶ್ವೇತದ್ವೀಪಕ್ಕೆ ಹೋಗ್ತಾರೆ. ಸನಕ ಸನಂದನ ಎಲ್ಲ ಹೇಗಿದ್ದಾರೆ ನೋಡೋಣ, ಹೇಗೆ ಧ್ಯಾನ ಮಾಡ್ತಾ ಇದ್ದಾರೆ ಇವರು, ಕುತೂಹಲದಿಂದ ಹೋದರು. ಇದು ಯಾಕೆ ಹೇಳಿದ್ದಾರೆ ಅಂದರೆ ಕುತೂಹಲ ಮಾತ್ರೇಣ ಭಗವಂತ ಜಿಜ್ಞಾಸಮಾನ. ಅವರಿಗೆ ಒಂದು ಕುತೂಹಲ ಬಂತು, ಏನು ಮಾಡ್ತಾರೆ ಇವರು ಧ್ಯಾನ, ಹೇಗೆ ಮಾಡ್ತಾರೆ ಸ್ವಲ್ಪ ನೋಡೋಣ. ಅದಕ್ಕೆ ಆಗ ಅವ್ರನ್ನ ಹೋದಾಗ ಅವರೆಲ್ಲ ಏಕರೂಪದಿಂದ ಪರಮಾತ್ಮನನ್ನೇ ಧ್ಯಾನ ಮಾಡ್ತಾ ಇರ್ತಾರೆ. ಆಗ ನಾರದರು ಬಂದು ಇವ್ರಿಗೆ ಹೇಳ್ತಾರೆ, ನೀವು ಬರೀ ಕುತೂಹಲದಿಂದ ಬಂದಿದ್ದೀರಾ, ಅವ್ರು ಪರಮಾತ್ಮ ಧ್ಯಾನ ಮಾಡ್ತಿದ್ದಾರೆ, ಅವರನ್ನು ನೀವು ಅವರ ಧ್ಯಾನವನ್ನು ಕೆಡಿಸ್ಬೇಡಿ, ನೀವು ಅದಕ್ಕೆ ಭಂಗ ಉಂಟು ಮಾಡಬೇಡಿ ಅಂತ ಹೇಳ್ತಾರೆ ಅವರು. ನೀವು ನಿಶಬ್ದವಾಗಿರಿ, ಭಂಗ ಉಂಟು ಮಾಡಬೇಡಿ, ಅವರೆಲ್ಲ ಪರಮಾತ್ಮನ ಧ್ಯಾನದಲ್ಲಿ ಮುಳುಗಿದ್ದಾರೆ. ಯೂಯಂ ಜಿಜ್ಞಾಸವಃ ಅಭಕ್ತಃ, ನಿಮಗೆ ಭಕ್ತಿ ಇಲ್ಲ, ಅಲ್ಲಿ ಹಾಗೆ ಹೇಳಲ್ಪಟ್ಟಿದೆ ಅವರಿಗೆ, ಏಕದಾ ದ್ವಿತಾಮೂಲವರಿಗೆ ಭಕ್ತಿ ಇಲ್ಲ, ಕುತೂಹಲದಿಂದ ಬಂದಿದ್ದೀರ ನೋಡೋದಕ್ಕೆ, ಜಿಜ್ಞಾಸುಗಳು ಅಷ್ಟೇ, ಹೇಗೆ ಮಾಡ್ತಾರೆ ಧ್ಯಾನ ನೋಡೋಣ ಅನ್ನುವ ಕುತೂಹಲ. ಆ ಒಂದು ಉದಾಹರಣೆಯನ್ನು ಇಲ್ಲಿ ಕೊಡ್ತಾರೆ. ಭಾರತದಲ್ಲಿ ಮಹಾಭಾರತದಲ್ಲಿ ಮೋಕ್ಷ ಪರ್ವ ಎಲ್ಲ ಕಡೆಯೂ ಬರುತ್ತೆ ಇದು. ವಿಷ್ಣು ಪುರಾಣದಲ್ಲಿ ಬೇರೆ ರೀತಿ ಕಥೆಗಳು ಬರುತ್ತೆ, ವೇದದಲ್ಲಿಯೂ ಒಂದು ರೀತಿ ಹೇಳಲ್ಪಟ್ಟಿದೆ. ಇದೆಲ್ಲ ಆರೋಗ್ಯಂ ಭಾಸ್ಕರ ಅದನ್ನ ಅದು ಜಿಜ್ಞಾಸು ಅನ್ನೋದಕ್ಕೆ ಅದು ಒಂದು ಅರ್ಥ ಮಾಡೋಕ್ಕೆ ಸಾಧ್ಯ. ಕುತೂಹಲದಿಂದ ಮಾತ್ರ ಭಗವಂತನ ತಿಳ್ಕೊಳ್ಬೇಕು ಅನ್ನುವ ದೃಷ್ಟಿ ಕೆಲವರಿಗೆ ಇರಬಹುದು. ಆರೋಗ್ಯಂ ಭಾಸ್ಕರಾದಿಚ್ಛೇತೆ ಶ್ರೇಯಮಿಚ್ಛೇತೆ ಹುತಾಶನಾತೆ ಈಶ್ವರಾತ್ ಜ್ಞಾನಮಿಚ್ಛೇತೆ ಮೋಕ್ಷಮಿಚ್ಛೇತೆ ಜನಾರ್ದನಾತೆ ಇತ್ಯುಕ್ತ ಅಧಿಕಾರಿ ಚತುಷ್ಟಯತ್ರ ಪ್ರತ್ಯಭಿಜ್ಞಾಯಮಾನೆ ಜಿಜ್ಞಾಸುರಭಿ ಸ ಏವ ಭವಿತುಮರ್ಹತಿ. ಇದು ಒಂದು ನಾಲ್ಕನೆಯ. ಈ ರೀತಿಯೂ ಯಾಕೆ ಅರ್ಥ ಮಾಡಬಾರ್ದು? ಯಾಕೆ ಅಂತ ಹೇಳಿದ್ರೆ, ಒಬ್ಬ ಆರೋಗ್ಯವನ್ನು ಕೇಳ್ತಾನೆ, ಒಬ್ಬ ಅಂದರೆ ಶ್ರೇಯಸ್ಸು ಐಶ್ವರ್ಯ ಮೊದಲಾದದ್ದು, ಭಾಸ್ಕರಾತ್ ಆರೋಗ್ಯಂ ಇಚ್ಛೇತ್, ಆದಿತ್ಯನ ಉಪಾಸನೆ ಮಾಡಬೇಕು, ಸೂರ್ಯ ಉಪಾಸನೆ ಮಾಡಿದ್ರೆ ಆರೋಗ್ಯ ಬರುತ್ತೆ. ಹಾಗೆಯೇ ಅಗ್ನಿಯ ಉಪಾಸನೆ ಮಾಡಿದ್ರೆ ಹುತಾಶನ ಅಗ್ನಿಯನ್ನು, ಶ್ರೇಯಮಿಚ್ಛೇತ್ ಐಶ್ವರ್ಯವೆಲ್ಲ ಬರುತ್ತೆ. ಜ್ಞಾನ ಬೇಕು ಅಂದರೆ ಈಶ್ವರನನ್ನು ಧ್ಯಾನ ಮಾಡಿ ಉಪಾಸನೆ ಮಾಡಿ, ಈಶ್ವರಾತಿ ಜ್ಞಾನಮನ್ವಿಚ್ಛೇತ್, ಅವನು ಸರ್ವಜ್ಞ ಅಂತ ಹೇಳಲ್ಪಟ್ಟಿದ್ದಾನೆ. ಮೋಕ್ಷಮಿಚ್ಛೇತ್ ಜನಾರ್ದನಾತ್, ಮೋಕ್ಷವನ್ನು ಜನಾರ್ದನಿಂದಲೇ ಪಡೆಯಲು ಸಾಧ್ಯ. ಇಲ್ಲಿಯೂ 4 ವಿಧವಾದ ಭೇದ ಹೇಳಲ್ಪಟ್ಟಿತು, 4 ವಿಧ ಅಧಿಕಾರಿಗಳು, 4 ವಿಧವಾದ ಅಧಿಕಾರಿಗಳು. ಹಾಗೆಯೇ ಇಲ್ಲಿಯೂ ಕೂಡ ಅರ್ಥಿ ಜಿಜ್ಞಾಸು ಅಂತ ಹೇಳುವಾಗ ಜಿಜ್ಞಾಸುವನ್ನು ಇಲ್ಲಿಯೇ ಈ ರೀತಿ ಹೇಳಿದಾಗೆ ಜ್ಞಾನಮಿಚ್ಛೇತೆ ಈಶ್ವರಾತಿ ಜ್ಞಾನಮಿಚ್ಛೇತೆ, ಹಾಗೆ ಯಾಕೆ ಹೇಳಬಾರ್ದು? ಜ್ಞಾನಿಯನ್ನು ಮೋಕ್ಷಮಿಚ್ಛೇತ್ ಅಂತ ಹೇಳಿ ಈಶ್ವರಾತ್ ಜ್ಞಾನಮಿಚ್ಛೇತ್ ಅಂತ ಹೇಳಿರುವ ಜ್ಞಾನಿಯನ್ನು ಯಾಕೆ ಜಿಜ್ಞಾಸು ಶಬ್ದದಿಂದ ಹೇಳಬಾರ್ದು? ಇದೆಲ್ಲ ಇಲ್ಲಿ ಸಂದೇಹಗಳು. ಜಿಜ್ಞಾಸು ಶಬ್ದಕ್ಕೆ ವ್ಯಾಖ್ಯಾನ ಮಾಡೋದು ಹೇಗೆ, ಯಾವ ಒಂದು ಅರ್ಥದಲ್ಲಿ ಮಾಡಬಹುದು? ಜಿಜ್ಞಾಸು ಅನ್ನುವ ಶಬ್ದಕ್ಕೆ ಕೇವಲ ಜ್ಞಾನ ಅಂತ ಮಾಡ್ಬೋದು, ಅಥವಾ ಭಗವಂತನ ವಿಷಯದಲ್ಲಿ ಜ್ಞಾನ ಅಂತ ಮಾಡ್ಬೋದು. ಭಕ್ತಿ ಶ್ರದ್ಧೆ ಏನು ಇಲ್ಲದೆ ಕುತೂಹಲದಿಂದ ಭಗವಂತನ ತಿಳಿದುಕೊಳ್ಬೇಕು ಅಂತ ಇರುವಂತ ಹೇಳ್ಬೋದು. ಇಲ್ಲ ಅಂದರೆ ಈಶ್ವರನಿಂದ ಜ್ಞಾನವನ್ನು ಪಡೆದುಕೊಳ್ಬೋದು ಅಂತ ಹೇಳಿದೆಯಲ್ಲ, ಆ ರೀತಿಯಾದ ಒಬ್ಬ ಅಧಿಕಾರಿಯನ್ನು ಹೇಳ್ಬೋದು. ಇದೆಲ್ಲವೂ ಕೂಡ ಜಿಜ್ಞಾಸು ಶಬ್ದಕ್ಕೆ ಸಾಧ್ಯವಿರುವಾಗ ಇಲ್ಲಿ ಭಾಷ್ಯಕಾರರು ಪ್ರಕೃತಿ ವಿಯುಕ್ತ ಆತ್ಮಸ್ವರೂಪ ವಾಪ್ತಿ ಇಚ್ಛು ಅಂತ ಮಾಡಿದ್ರಲ್ಲ, ಇದೇ ಹೇಗೆ ಸರಿ ಅನ್ನೋದನ್ನು ಇಲ್ಲಿ ತೋರಿಸ್ತಾರೆ. ಪ್ರಕೃತಿ ಭಗವಂತಂ ಜಿಜ್ಞಾಸೋಹೋ ಅಂತತಃ ಭಗವಾನ್ ಪ್ರಾಪ್ಯತೆ ಆತ್ಮತಃ ಇದಿನ ಪುರುಷಾರ್ಥ ಭೇದ. ಭಗವಂತನನ್ನೇ ಇಚ್ಛೆ ಪಡುವವನಿಗೆ ಭಗವಾನೇ ತಾನೇ ಪ್ರಾಪ್ಯನಾಗ್ತಾನೆ. ಕಡೆಯಲ್ಲಿ ಭಗವಂತನನ್ನ ತಿಳಿದುಕೊಳ್ಬೇಕು ಅಂತ ಒಬ್ಬನಿಗೆ ಇಚ್ಛೆ ಇದ್ದರೆ ಕಡೆಯಲ್ಲಿ ಅವನಿಗೆ ಭಗವಂತನನ್ನು ಪಡೆದುಕೊಳ್ಬೇಕು ಅನ್ನೋ ಆಸೆ ತಾನೇ ಇರಬೇಕು. ಆದ್ದರಿಂದ ಅದರಲ್ಲಿ ಜಿಜ್ಞಾಸುಗೂ ಜ್ಞಾನಿಗೂ ಪುರುಷಾರ್ಥದಲ್ಲಿ ಭೇದ ಬರೋದಿಲ್ಲ. ತದ್ಭೇದಾಚ ಹತ್ರ ಅಧಿಕಾರಿ ಭೇದ ಪ್ರತಿಪಾದ್ಯತೆ. ಆದ್ದರಿಂದ ಇಲ್ಲಿ ಹೇಳಿರೋ 3 ಜನ ಇಲ್ಲಿ ಅರ್ಥದಲ್ಲಿಯೂ ಕೂಡ ಜ್ಞಾನವೆಲ್ಲ ಅವರಿಗೆ ಭಗವಂತನ ವಿಷಯದಲ್ಲಿ ಜ್ಞಾನ, ಅಥವಾ ಒಬ್ಬನಿಗೆ ಕುತೂಹಲದಿಂದ ಭಗವಂತನ ವಿಷಯದಲ್ಲಿ ಜ್ಞಾನ, ಯಾರ್ಯಾರಿಗೆಲ್ಲ ಭಗವಂತನ ವಿಷಯದಲ್ಲಿ ಜ್ಞಾನ ಪಡೆದುಕೊಳ್ಬೇಕು ಅಂತ ಕಡೆಯಲ್ಲಿ ಭಗವಂತನನ್ನು ಪಡೆದುಕೊಳ್ಬೇಕಂತಾನೆ ಅವರ ಅಭಿಮತವಿದ್ದರೆ ಭಗವಂತನ ವಿಷಯದಲ್ಲಿ ಜ್ಞಾನವನ್ನು ಪಡೆದುಕೊಳ್ತಾರೆ. ಆಗ ಜಿಜ್ಞಾಸುಗೂ ಮತ್ತು ಜ್ಞಾನಿಗೂ ಪುರುಷಾರ್ಥದಲ್ಲಿ ಭೇದ ಬರುವುದಿಲ್ಲ. ಆದ್ದರಿಂದ ಇಲ್ಲಿ ಆ ಭೇದವಿದೆ. ಆದ್ದರಿಂದ ಅಧಿಕಾರಿ ಭೇದವು ತಿಳಿದು ಬರುತ್ತೆ.
ಆರ್ತಃ ಅರ್ಥಾರ್ಥಿ ಇತಿ ಬಾಹ್ಯ ಪುರುಷಾರ್ಥ ಅಭಿಲಾಷಿಣಃ ನಿರ್ದಿಷ್ಟ. ಅದರಲ್ಲಿಯೂ ಎರಡು ಗುಂಪನ್ನು ಮಾಡ್ತಾರೆ. ಆರ್ಥ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿ ಎನ್ನುವಾಗ ಆರ್ಥನು ಅರ್ಥಾರ್ಥಿಯು ಒಂದು ಗುಂಪು, ಜಿಜ್ಞಾಸು ಮತ್ತೆ ಜ್ಞಾನಿ ಇನ್ನೊಂದು ಗುಂಪು. ಅಂದ ಆರ್ಥ ಅರ್ಥಾರ್ಥಿ ಅನ್ನೋದು ಬಾಹ್ಯ ಪುರುಷಾರ್ಥ ಅಭಿಲಾಷಣ, ಬಾಹ್ಯವಾದ ಪುರುಷಾರ್ಥಗಳು ಐಶ್ವರ್ಯ ಮೊದಲಾದದ್ದೆಲ್ಲ. ಭಗವದರ್ಥಿ ಚ ಜ್ಞಾನಿ ಇತಿ, ಭಗವಂತನನ್ನೇ ಪಡೆದುಕೊಳ್ಬೇಕು ಅನ್ನೋ ಜ್ಞಾನಿಯಾದ. ಜೀವಾತ್ಮ ಸ್ವರೂಪಂ ಚ ಅಧಿಕಾನಂದ ಸ್ವರೂಪಂ ಪ್ರಾಪ್ಯಂ ಚ ಅನ್ಯತ್ರ ಪ್ರಸಿದ್ಧಂ. ಜೀವಾತ್ಮ ಸ್ವರೂಪವು ಬಹಳ ಆನಂದದಾಯಕವಾದದ್ದು ಅಂತ ಬೇರೆ ಕಡೆ ಎಲ್ಲ ಹೇಳಲ್ಪಟ್ಟಿದೆ. ಅತ್ರ ಅಪಿ ಪರಸ್ತಾತ್ ಅಧಿಕಾರಿ ಭೇದ ಸಮರ್ಥಯಿಷ್ಯತೆ. ಇನ್ನು ಮುಂದೆ ಬರುತ್ತೆ, ಇದನ್ನೆಲ್ಲ ಕೂಡ 8ನೇ ಅಧ್ಯಾಯದಲ್ಲಿ ಹೇಳ್ತೀನಿ ಪೂರ್ಣವಾಗಿ ಅಂತ ಸ್ವಾಮಿ ದೇಶಿಕನ್ ತಿಳಿಸ್ತಾರೆ. ಇಲ್ಲಿ ಅಧಿಕಾರಿ ಭೇದ ಸಮರ್ಥಯಿಷ್ಯತೆ, ಇಲ್ಲಿಯೂ ಅಧಿಕಾರಿ ಭೇದವಿದೆ ಅನ್ನೋದು ತಿಳಿಸ್ಬಿಡುತ್ತೆ. ಯಾಕೆ ಅಂದರೆ ಇಲ್ಲಿ ಉಪನಿಷತ್ತುಗಳಲ್ಲಿಯೂ ಇದೆಲ್ಲ ಹೇಳಲ್ಪಟ್ಟಿದೆ. ಪಂಚಾಗ್ನಿ ವಿದ್ಯೆ ಅಂತ ಒಂದು ವಿದ್ಯೆ ಇದೆ. ಆ ಪಂಚಾಗ್ನಿ ವಿದ್ಯೆ ಅನ್ನೋದು ಚಾಂದೋಗ್ಯ ಉಪನಿಷತ್ತಿನ 5ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿದೆ. ಅದು ಬೃಹದಾರಣ್ಯಕದಲ್ಲಿಯೂ ಹೇಳಲ್ಪಟ್ಟಿದೆ. ಆ ಪಂಚಾಗ್ನಿ ವಿದ್ಯೆಯಲ್ಲಿ ಅವನು ಆತ್ಮಸ್ವರೂಪವನ್ನು ತಿಳಿದು ಆತ್ಮಸ್ವರೂಪದಲ್ಲಿಯೇ ಅನೇಕ ಕಾಲ ಆನಂದವನ್ನು ಅನುಭವಿಸಿ ಆಮೇಲೆ ಪರಮಾತ್ಮನನ್ನು ಪಡೆದುಕೊಳ್ತಾನೆ ಅಂತ ಹೇಳಿದೆ ಅವನಿಗೆ. ಆದ್ದರಿಂದ ಒಬ್ಬನಿಗೆ ಪರಮಾತ್ಮ ಶರೀರಕನಾದ ತನ್ನನ್ನು ಉಪಯೋಗಿಸ್ಬೋದು, ತನಗೆ ಆತ್ಮನಾದ ಪರಮಾತ್ಮನನ್ನು ಉಪಾಸನೆ ಮಾಡ್ಬೋದು. 2 ವಿಧವಾದ ಉಪಾಸನೆಯು ಸಾಧ್ಯ ಅಂತ ಹೇಳಲ್ಪಟ್ಟಿದೆ. ಪರಮಾತ್ಮ ಶರೀರಕ ಸ್ವಾತ್ಮ ಉಪಾಸನೆ, ಅಥವಾ ತನಗೆ ಆತ್ಮನಾದ ಪರಮಾತ್ಮನ ಉಪಾಸನೆ, ಸ್ವಶರೀರಕ ಆತ್ಮ ಉಪಾಸನೆ ಹಾಗೆಯೂ ಮಾಡ್ಬೋದು. ತನಗೆ ಆತ್ಮನಾದ ಪರಮಾತ್ಮನನ್ನು ಅಥವಾ ತನ್ನನ್ನು ಪರಮಾತ್ಮ ಶರೀರಕ ಸ್ವಾತ್ಮೋಪಾಸನೆ. ಅದರಲ್ಲಿ ಸ್ವಾತ್ಮೋಪಾಸನೆ ಬಂತು ಮೊದಲು, ಇನ್ನೊಬ್ಬನಿಗೆ ಪರಮಾತ್ಮ ಉಪಾಸನೆ ಬಂತು. ಪರಮಾತ್ಮನಿಗೆ ಶರೀರವಾದ ತನ್ನ ಆತ್ಮದ ಉಪಾಸನೆ ಎಂದಾಗಲೂ ಪರಮಾತ್ಮನ ಸಂಬಂಧ ಬಂತು. ಇನ್ನೊಂದು ತನಗೆ ಆತ್ಮನಾದ ಪರಮಾತ್ಮ ಉಪಾಸನೆ ಅಂದರೆ ಪರಮಾತ್ಮನ ಉಪಾಸನೆ ಆಯಿತು. ಒಂದು ಸ್ವಾತ್ಮೋಪಾಸನೆ, ಒಂದು ಪರಮಾತ್ಮನ ಉಪಾಸನೆ. ಆದರೆ ಎರಡರಲ್ಲಿಯೂ ಪರಮಾತ್ಮನ ಸಂಬಂಧವಿದ್ದೇ ಇದೆ. ಆದ್ದರಿಂದ ಅವರಿಬ್ಬರಿಗೂ ಕೂಡ ಮೋಕ್ಷ ಹೇಳಲ್ಪಟ್ಟಿದೆ. ಅವರಿಬ್ಬರಿಗೂ ಅರ್ಚಿರಾದಿ ಮಾರ್ಗ ಉಪನಿಷತ್ತಿನಲ್ಲಿ ಹೇಳಿದೆ. ಉಪನಿಷತ್ತಿನಲ್ಲಿ ಬ್ರಹ್ಮವಿದ್ಯೆಗಳಲ್ಲಿ ಇದು ಬ್ರಹ್ಮವಿದ್ಯೆಯೇ ಇಲ್ಲವೇ ಅನ್ನೋ ನಿಶ್ಚಯ ಮಾಡುವುದೇ ಕಷ್ಟ. ಅದಕ್ಕೆ ಅನೇಕ ವಿಧವಾಗಿ ನಿಶ್ಚಯ ಮಾಡ್ತಾರೆ. ಕೆಲವು ಕಡೆ ನೇರವಾಗಿ ಬ್ರಹ್ಮನೇ ಉಪಾಸನೆ ಮಾಡೋದು ಅನ್ನೋದು ತಿಳಿಸಲ್ಪಟ್ಟಿದೆ, ಅಲ್ಲಿ ಏನು ಸಂದೇಹ ಬರೋದಿಲ್ಲ. ಕೆಲವು ಕಡೆ ಬ್ರಹ್ಮವಿದ್ಯೆ ಅಂತ ತಿಳಿಯೋದೇ ಇಲ್ಲ, ಆದರೆ ಅರ್ಚಿರಾದಿ ಗತಿ ಫಲ ಹೇಳಿದೆ. ಫಲವನ್ನು ನೋಡಿ ಇದು ಬ್ರಹ್ಮವಿದ್ಯೆ ಅಂತ ನಿರ್ಧಾರ ಮಾಡ್ಬೋದು. ಯಾಕೆ ಅಂದರೆ ಬ್ರಹ್ಮವಿದ್ಯಾನಿಷ್ಠರಿಗೆ ಮಾತ್ರವೇ ಅರ್ಚಿರಾದಿಗತಿ ಅನ್ನೋದು ತಿಳಿದು ಬರುತ್ತೆ. ಅರ್ಚಿರಾದಿಗತಿ ಹೇಳಿರೋದ್ರಿಂದ ಅವರಿಗೆ ಬ್ರಹ್ಮವಿದ್ಯೆ ಅನ್ನೋದನ್ನು ಹೇಳಬಹುದು, ಬ್ರಹ್ಮೋಪಾಸನೆ ಅಂತ ಹೇಳಿ. ಆದ್ದರಿಂದ ಅದೆಲ್ಲ ಇಟ್ಕೊಂಡು ನಿಶ್ಚಯ ಮಾಡ್ತಾರೆ, ಯಾವುದು ಬ್ರಹ್ಮವಿದ್ಯೆ ಯಾವುದು ಇಲ್ಲ ಮೊದಲಾದದ್ದೆಲ್ಲ. ಇಲ್ಲಿ ಗೀತಾಶಾಸ್ತ್ರದಲ್ಲಿಯೂ ಜಿಜ್ಞಾಸುಗೂ ಕೂಡ ಪುನರಾವೃತ್ತಿ ಲಕ್ಷಣವಾದ ಮೋಕ್ಷ ಹೇಳಿದ ಕಡೆಯಲ್ಲಿ ಫಲ. ಅದರಲ್ಲಿ ಉಪನಿಷತ್ತುಗಳಲ್ಲಿ ಅನೇಕವಾಗಿದೆ. ಮಧುವಿದ್ಯೆ ಅಂತ ಒಂದು ವಿದ್ಯೆ, ಮಧುವಿದ್ಯೆಯಲ್ಲೂ ಹಾಗೆಯೇ ಅವರಿಗೆ ವಸುರುದ್ರಾದಿತ್ಯ ಸ್ವರೂಪ ಆ ಒಂದು ಪದವನ್ನು ಇಚ್ಛೆಪಟ್ಟು ವಸುವಾಗಿರ್ತಾನೆ ಒಬ್ಬ. ವಸುವನ್ನೇ ಉಪಾಸನೆ ಮಾಡಬೇಕು, ಅದರಲ್ಲಿ ತನ್ನನ್ನೇ ನಾನು ಉಪಾಸನೆ ಮಾಡಬೇಕು. ಹಾಗೆ ಮಾಡಿ ಮತ್ತೆ ಇನ್ನೊಂದು ಟರ್ಮ್ ವಸುಪದ ಪ್ರಾಪ್ತಿಯಾಗುತ್ತೆ ಅವನಿಗೆ, ಮತ್ತೊಂದು ಟರ್ಮ್ ವಸುವಾಗಿದ್ದು ಆಮೇಲೆ ಮೋಕ್ಷ ಪಡೆದುಕೊಳ್ತಾನೆ. ಇದೆಲ್ಲ ಮಧುವಿದ್ಯೆ ಮೊದಲಾದ ವಿದ್ಯೆಗಳಲ್ಲಿ ಹೇಳಿದೆ ಉಪನಿಷತ್ತುಗಳಲ್ಲಿ. ಇದೆಲ್ಲ ರೀತಿಯಾದ ಉಪಾಸನೆಗಳು ಕೂಡ ಇದೆ. ಆದ್ದರಿಂದ ಇಲ್ಲಿಯೂ ಅದನ್ನೆಲ್ಲ ಮುಂದೆ ವಿಚಾರ ಮಾಡ್ತಾರೆ. 8ನೇ ಅಧ್ಯಾಯದಲ್ಲಿ ಫಲವನ್ನು ಹೇಳುವಾಗ ಅಲ್ಲಿ ವಿಶೇಷವಾದ ವಿಚಾರವನ್ನು ಸ್ವಾಮಿ ದೇಶಿಕನ ತಾತ್ಪರ್ಯ ಚಂದ್ರಿಕೆಯಲ್ಲಿ ವಿಸ್ತಾರವಾಗಿ ವಿಚಾರ ಮಾಡ್ತಾರೆ. ಅದರಿಂದ ಇಲ್ಲಿ ಹೇಳಿದ್ರು ಪರಸ್ತಾತ್ ಅಧಿಕಾರಿ ಭೇದ ಸಮರ್ಥಯಿಷ್ಯತೆ. ಮುಂದೆ ನಾವು ಸಮರ್ಥನೆ ಮಾಡ್ತೀವಿ ಇಲ್ಲಿ ಅಧಿಕಾರಿ ಭೇದ ಇದೆ ಅಂತ ಹೇಳೋದು, ಯಾಕೆಂದರೆ ವ್ಯತ್ಯಾಸವಿದೆ ಇವರಿಬ್ಬರಲ್ಲಿ ಅಂತ ಹೇಳಿ. ಅದರಿಂದ ಪರಿಶೇಷಾತ ಆತ್ಮಾರ್ಥಿ ವಿಷಯೋಯಂ ವಿಜ್ಞಾನ ಸಿದ್ಧ ಇತಿ ಭಾವ. ಪರಿಶೇಷ ಅನುಮಾನ ಅಂತ ಹೇಳಿ ಇದೆಲ್ಲ ಅಂತ ಕೇವಲ ಜ್ಞಾನಿ ಅಲ್ಲ, ಕೇವಲ ಭಗವಂತನ ತಿಳ್ಕೋಬೇಕು ಅಂದ್ರೆ ಜ್ಞಾನಿ ಅಲ್ಲ, ಕುತೂಹಲ ತಿಳ್ಕೊಳ್ಬೇಕು ಅಂದ್ರೆ ಜ್ಞಾನಿ ಅಲ್ಲ. ಇಲ್ಲಿ ಯಾರು ಉಳಿದಿರೋನು ಅಂದರೆ ತನ್ನ ಸ್ವರೂಪ ತಿಳಿದಿರೋನು, ಅದು ಒಂದೇ ಉಳಿದಿರೋದು. ಪರಿಶೇಷ ಅಂದರೆ ಅದುವೇ. ಮಿಕ್ಕಿರೋದು ಯಾವುದು? ಎಲಿಮಿನೇಷನ್ನು. ಇದೆಲ್ಲ ಅಂತ ಹೇಳಿದ್ರೆ ಯಾವುದು ಉಳಿಯುತ್ತೋ
ಅದನ್ನು ಇಟ್ಕೊಳ್ಬೇಕು ಅರ್ಥ. ಆದ್ದರಿಂದ ಪರಿಶೇಷಾತ್, ಪರಿಶೇಷಾನುಮಾನ ಅಂತಲೇ ಅದಕ್ಕೆ ಹೆಸರು. ಅದು ಆತ್ಮಾರ್ಥಿ ವಿಷಯ ಅಯಂ. ಪರಿಶುದ್ಧ ಆತ್ಮಸ್ವರೂಪವನ್ನು ತಿಳಿಯಲು ಪಡೆಯಲು ಇಚ್ಛಿಸುವವನೇ ಜಿಜ್ಞಾಸು ಅಂತ ಹೇಳಬೇಕು. ಜ್ಞಾನಾರ್ಥಿ ವಾಚಕೆ ಜಿಜ್ಞಾಸು ಶಬ್ದೆ ಕಥಮ ಆತ್ಮಾರ್ಥಿತ್ವಂ ವ್ಯಾಕೃತೆ ಜ್ಞಾನಮೇವ ಅಸ್ಯ ಸ್ವರೂಪ. ಜಿಜ್ಞಾಸು ಅನ್ನೋದು ಜ್ಞಾನವನ್ನು ಪಡೆದುಕೊಳ್ಳಿ ಇಚ್ಛೆ ಪಡುವವನು ಅನ್ನೋ ಅರ್ಥದಲ್ಲಿರೋದ್ರಿಂದ, ಆದರೆ ಆತ್ಮನು ಜ್ಞಾನ ಸ್ವರೂಪನೇ. ಜೀವಾತ್ಮನ ಸ್ವರೂಪವೇನು? ಜ್ಞಾನವೇ ಅವನ ಸ್ವರೂಪ. ಆದ್ದರಿಂದ ಇಲ್ಲಿ ಅದರಲ್ಲಿ ಯಾವ ವಿರೋಧವೂ ಇಲ್ಲ. ಜ್ಞಾನಮಿಹ ಶುದ್ಧ ಆತ್ಮಾನುಭವ ರೂಪಂ ವಿವಕ್ಷಿತಮಿತಿ ಭಾವ. ಅಜ್ಞಾನವೂ ಕೂಡ ಶುದ್ಧವಾದ ಆತ್ಮಸ್ವರೂಪವೇ ಅನ್ನೋದನ್ನು ತೋರಿಸ್ತಾರೆ ವ್ಯತ್ಯಾಸವನ್ನು. ಜ್ಞಾನಿನಃ ಅಧಿಕಾರಿಯಂತರತ್ವ ಅನುಗುಣ ಅನುಗುಣಾದ ವಕ್ಷ್ಯಮಾಣಾದ ವಿಶೇಷಾನ್ ಅನುಸಂಧಾಯ ವಿಶಿಷ್ಟ ಜ್ಞಾನತ್ವಂ ದರ್ಶಯತಿ ಇತಸ್ತು ಅನ್ಯಾಂ ಇತಿ. ಜ್ಞಾನಿಗಳು ಜ್ಞಾನಿ ಅಂತ ಹೇಳಲ್ಪಟ್ಟವನು ಬೇರೆಯಾದ ಒಬ್ಬ ಅಧಿಕಾರಿ. ಅವನಿಗೆ ಬೇಕಾದ ಫಲವೇ ಬೇರೆ, ಜಿಜ್ಞಾಸುಗೆ ಬೇಕಾದ ಫಲವೇ ಬೇರೆ. ಫಲಭೇದದಿಂದ ಅಧಿಕಾರಿ ಭೇದ ಬರುತ್ತೆ. ಆದ್ದರಿಂದ ಫಲವು ಒಂದೇ ಇದ್ದರೆ ಒಂದೇ ಅಧಿಕಾರಿ ಕೋಟಿಯಲ್ಲಿ ಸೇರಿಸ್ಬೋದು. ಆರ್ಥಿ ಅರ್ಥಾರ್ಥಿ ಇಬ್ಬರನ್ನು ಫಲದಲ್ಲಿ ವಿಶೇಷವಿಲ್ಲ, ಕೇವಲ ಮುಖಭೇದ. ಅವರಿಗೆ ಯಾವ ದೃಷ್ಟಿಯಿಂದ ಐಶ್ವರ್ಯವನ್ನು ಪಡೆದುಕೊಳ್ತಿರ್ತಾರೆ, ಯಾವ ಕಾರಣದಿಂದ, ಅಷ್ಟೇ ಅದರಲ್ಲಿ ವ್ಯತ್ಯಾಸ. ಜ್ಞಾನಿ ಮತ್ತು ಜಿಜ್ಞಾಸುಗೆ ಫಲಭೇದವಿದೆ. ಅಲ್ಲ, ಅದಕ್ಕೆ ಅನುಗುಣವಾದ ವಿಶೇಷಗಳನ್ನೆಲ್ಲ ತಿಳಿಸ್ತಾರೆ ಇಲ್ಲಿ. ಇದಸ್ವನ್ಯಾಂ ಪ್ರಕೃತಿ ವಿದ್ಧಿಮೆ ಪರಾಂ ಅಂತೆಲ್ಲ ಹಿಂದೆ ಏನು ನಾನು ಹೇಳಿದನೋ, ಕೃಷ್ಣ ಪರಮಾತ್ಮನು ಹೇಳಿದ ಹಾಗೆ ಇಲ್ಲಿ ಭಾಷಿಕಾರರು ವ್ಯಾಖ್ಯಾನ ಮಾಡ್ತಾರೆ. ಪರಮಾತ್ಮನ ಅಭಿಪ್ರಾಯವನ್ನು ಆರ್ತಃ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ ಅಂತ ಹೇಳಿದಾಗ, ಹಿಂದೆ ಹೇಳಿದನಲ್ಲಪ್ಪ ಅರ್ಜುನ ನಿನಗೆ, ಜಸ್ತು ಅನ್ಯಾಂ ಪ್ರಕೃತಿ ವಿದ್ಯಮೆ ಪರಾಂ ಅಂತ ಪರಾಪ್ರಕೃತಿ ಹೇಳಿ ನನಗೇ ಶೇಷಭೂತವಾದ ಪರಾಪ್ರಕೃತಿ ಜೀವಾತ್ಮ ಸ್ವರೂಪ, ಇದರಿಂದಲೇ ಎಲ್ಲವೂ ಧರಿಸಲ್ಪಟ್ಟಿದೆ ಲೋಕದಲ್ಲಿ, ಇದೆಲ್ಲ ಹೇಳಿದನಲ್ಲ. ನನಗೆ ಶೇಷಭೂತವಾದದ್ದು ಅಂತ ಹೇಳಿದನಲ್ಲ, ಆ ವಿಷಯವನ್ನು ಹೇಳ್ತಾ ಇದ್ದೀನಿ. ಅಂತಹ ನನಗೆ ಶೇಷಭೂತವಾಗಿರುವುದೇ ಆನಂದ ಯಾವುದು ಉಂಟು ಮಾಡುತ್ತೋ ಅಂತಹ ತನ್ನ ಸ್ವರೂಪವನ್ನು ತಿಳಿಯಲು ಒಬ್ಬ ಇಚ್ಛೆ ಪಡ್ತಾನೆ, ಅವನೇ ಜ್ಞಾನಿ ಅಂತ ಹೇಳಲ್ಪಡ್ತಾನೆ. ಕೇವಲ ಆತ್ಮನ್ಯ ಅಪರ್ಯವಸನ್, ಬರೀ ಪ್ರಕೃತಿ ವಿಯುಕ್ತವಾದ ಆತ್ಮ ಅನ್ನೋದು ಅವನಿಗೆ ಮುಖ್ಯವಲ್ಲ. ಆದರೆ ಅವನಿಗೆ ಪರಮಾತ್ಮ ಶೇಷತೈಕರಸ ಸ್ವಾತ್ಮಯಾಥಾತ್ಮ್ಯವಿತ್. ನಗರಂ ಪ್ರವಿವೀಕ್ಷೋ ಅಧ್ವಗಸ್ಯ ಛಾಯಾತರ್ಮೂಲ ಸ್ವಾಪವತ್ ಆತ್ಮಾನುಭವ ವಿಳಂಬ ಇತಿ ಭಾವಃ. ಯಾಕೆ ವಿಳಂಬ ಅಂತ ಹೇಳಿದ್ರೆ, ಜ್ಞಾನಿಗೂ ಜಿಜ್ಞಾಸು ಇಬ್ಬರಿಗೂ ಅಚಿರಾದಿ ಹೇಳಿರೋದ್ರಿಂದ ಒಬ್ಬನಿಗೆ ಫಲ ವಿಳಂಬವಾಗಿ ಸಿಗುತ್ತೆ, ಒಬ್ಬನಿಗೆ ಬೇಗ ಸಿಗುತ್ತೆ. ಜ್ಞಾನಿಗೆ ಪರಮಾತ್ಮನೇ ಸಿಗುತ್ತಾನೆ ಬೇಗ, ತಕ್ಷಣವೇ. ಜಿಜ್ಞಾಸುಗೆ ಸ್ವಲ್ಪ ಕಾಲವಾದ ಮೇಲೆ, ವಿಳಂಬವಾದ ಮೇಲೆ ತನ್ನ ಆತ್ಮಸ್ವರೂಪವನ್ನು ಅನುಭವಿಸಿ ನಂತರ ಪರಮಾತ್ಮನನ್ನು ಪಡೆದುಕೊಳ್ತಾನೆ ಅಂತ ಇಲ್ಲಿ ಮುಂದೆ ಅರ್ಥ ಬರುತ್ತೆ. ಅದು ಹಾಗೆಯೇ ಶ್ಲೋಕಗಳು ಇರೋದು ಗೀತೆಯಲ್ಲಿ. ಅದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರೆ, ಲೌಕಿಕವಾದ ಒಂದು ದೃಷ್ಟಾಂತ. ಒಂದು ನಗರವನ್ನು ಪ್ರವೇಶ ಮಾಡಬೇಕು ಅಂತ ಹೋಗ್ತಾ ಇದ್ದಾನೆ. ಇಲ್ಲಿಂದ ಯಾವುದೋ ಒಂದು ಊರಿಗೆ ಹೋಗಬೇಕು ಅಂತ ಹೋಗ್ತಾನೆ. ಅಲ್ಲಿ ಹೋದವಾಗ ದಾರಿಯಲ್ಲಿ ಅವನಿಗೆ ಬಹಳ ಆಯಾಸವಾಗುತ್ತೆ. ಒಂದು ಮರದ ಕೆಳಗಡೆ ಮಲ್ಕೊಂಡು ಸ್ವಲ್ಪ ಒಂದು 2 ಗಂಟೆ ಕಾಲ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ಆಮೇಲೆ ನಗರಕ್ಕೆ ಪ್ರವೇಶ ಮಾಡ್ತಾನೆ. ನಾವು ಪ್ರವೇಶ ಮಾಡೋಕ್ಕೆ ಮೊದಲು ಅಲ್ಲಿ ಪ್ರವಿವೀಕ್ಷೋಹೋ ಅಂದರೆ ಪ್ರವೇಶಿತು ಇಚ್ಛುಹು, ಅಲ್ಲಿ ಪ್ರವೇಶಿತು ಇಚ್ಛುಹು, ಪ್ರವೇಶ ಮಾಡೋಕ್ಕೆ ಇಚ್ಛೆಪಟ್ಟ, ಅವನು ನಗರಕ್ಕೆ ಹೋಗೋಕ್ಕೆ ಇಚ್ಛೆಪಟ್ಟಿದ್ದಾನವನು. ಅಧ್ವಗಸ್ಯ ಮಧ್ಯದಲ್ಲಿ ದಾರಿಯಲ್ಲಿ ಛಾಯಾತರು ಮೂಲ ಸ್ವಾಪವತ್ ಒಂದು ಮರದ ನೆರಳಿನಲ್ಲಿ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು 1-2 ಗಂಟೆ ಕಾಲ ಆಮೇಲೆ ಹೋಗ್ತಾನೆ ನಗರವನ್ನು. ಜ್ಞಾನಿ ಹೇಗೆ ಅಂದರೆ ಎಲ್ಲೂ ನಿದ್ದೆ ಮಾಡಲ್ಲ, ನೇರವಾಗಿ ನಗರಕ್ಕೆ ಹೊರಟೋಗ್ತಾನೆ. ಜಿಜ್ಞಾಸು ಹೇಗೆ ಅಂದರೆ ಮಧ್ಯದಲ್ಲೂ ಮರದ ನೆರಳಿನಲ್ಲಿ ಸ್ವಲ್ಪ ನಿದ್ದೆ ಮಾಡಿ ಆಮೇಲೆ ಹೋಗ್ತಾನೆ. ಈ ರೀತಿ ವ್ಯತ್ಯಾಸ. ಆತ್ಮಾನುಭವ ವಿಳಂಬವಾಗುತ್ತೆ. ಆತ್ಮಾನುಭವ ಎಷ್ಟು ವಿಧ, ಪ್ರಕೃತಿ ವಿಯುಕ್ತ ಆತ್ಮಾನುಭವ ಎಷ್ಟು ಕಾಲ ಬೇಕು ಅಂತ ಇಚ್ಛೆ ಪಟ್ಟರೆ ಅಷ್ಟು ಕಾಲ ಅನುಭವಿಸಿ ಆಮೇಲೆ ಪರಮಾತ್ಮನನ್ನು ಪಡೆದುಕೊಳ್ತಾನವನು ಅಂತ ಅರ್ಥ ಅಲ್ಲಿ. ಆದರೆ ಅಷ್ಟೇ ಹೊರತು ಇಬ್ಬರಿಗೂ ಫಲ ಒಂದೇ ಹೇಳಿದ ಮುಂದೆ ಇಬ್ಬರಿಗೂ ಅರ್ಚಿರಾದಿ ಹೇಳಿಬಿಟ್ಟಿದೆ. ಆದ್ದರಿಂದ ಅರ್ಚಿರಾದಿ ಮಾರ್ಗ ಹೇಳಿರೋದ್ರಿಂದ ಇವನಿಗೂ ವಿಳಂಬದಿಂದ ವಿಳಂಬವಾಗಿ ಸಿಗುತ್ತೆ ಅಂತ ಅರ್ಥ ಮಾಡಬೇಕಿಲ್ಲಿ. ಆದ್ದರಿಂದ ಇಲ್ಲಿ ಹೇಳುವ ಜಿಜ್ಞಾಸು ಆ ರೀತಿಯಾದ ಅಧಿಕಾರಿ. ಅತ್ರ ಜಿಜ್ಞಾಸೋ ವಕ್ತವ್ಯಂ
ಸರ್ವಂ ಅಷ್ಟಮೇ ಪ್ರಪಂಚಯಿಷ್ಯಾಮಃ. ಜಿಜ್ಞಾಸು ವಿಷಯದಲ್ಲಿ ಬೇಕಾದಷ್ಟು ವಿವಾದಗಳಿದೆ. ಆದ್ದರಿಂದ ಇದರಲ್ಲಿ ಹೇಳಿರೋದೆಲ್ಲ ನಾನು 8ನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ತಿಳಿಸ್ತೇನೆ, ಅಲ್ಲಿ ನೋಡ್ಕೊಳ್ಳಿ ವ್ಯಾಖ್ಯಾನದಲ್ಲಿ ಅಂತ ಸ್ವಾಮಿ ದೇಶಿಕನ್ ಹೇಳ್ತಾರೆ. ವಿಶಿಷ್ಟ ಜ್ಞಾನ ಫಲಭೂತಂ ಪುರುಷಾರ್ಥಾಂತರ ಪರಿಗ್ರಹಂ ಆಹ ಭಗವಂತಂ ಪ್ರೇಪ್ಸುಹು. ವಿಶಿಷ್ಟವಾದ ಜ್ಞಾನ ಅವನಿಗೆ ಇದೆ. ಜ್ಞಾನಿಗೆ ಯಾವುದು ವಿಶಿಷ್ಟ ಜ್ಞಾನ ಅಂದರೆ ಪರಮಾತ್ಮ ಶೇಷತೈಕ ರಸ ಸ್ವಾತ್ಮ ಯಾಥಾತ್ಮ್ಯ ಜ್ಞಾನವಿದೆ ಅವನಿಗೆ. ಪರಮಾತ್ಮನಿಗೆ ಶೇಷಭೂತನಾದವನು, ಬೇರೆ ಯಾರಿಗೂ ಇಲ್ಲ. ಅನನ್ಯಾರ್ಹ ಶೇಷತ್ವ, ಅದುವೇ ಆನಂದವನ್ನು ಕೊಡುವಂತಹ ತನ್ನ ಸ್ವರೂಪದ ಜ್ಞಾನವಿದೆ ಅವನಿಗೆ. ಅದರಿಂದ ಅವನಿಗೆ ಬರುವ ಪುರುಷಾರ್ಥ ಏನು ಅಂದರೆ ವಿಶೇಷವಾದ ಪುರುಷಾರ್ಥ, ಪರಮ ಪುರುಷಾರ್ಥ. ಭಗವಂತಂ ಪ್ರೇಪ್ಸುಹು, ಪರಮಾತ್ಮನನ್ನೇ ಪಡೆದುಕೊಳ್ಬೇಕು, ಇದುವೇ ಪರಮ ಪುರುಷಾರ್ಥ. ಅದಕ್ಕೆ ಕಾರಣವನ್ನು ತಿಳಿಸ್ತಾರೆ. ಭಗವಂತಂ ಅಂತ ಹೇಳಿಬಿಟ್ಟು ಇಲ್ಲಿ ಭಗವಂತಂ ಪ್ರೇಪ್ಸುಹು, ಭಗವಂತಮೇವ ಪರಮ ಪ್ರಾಪ್ಯಂ ಮನ್ವಾನಃ. ಬೇರೆ ಯಾವುದು ಬೇಡ ಅವನಿಗೆ, ಪರಮಪ್ರಾಪ್ಯವಾದದ್ದು ಭಗವಂತನೇ. ಯಾಕೆ ಅಂದರೆ ತನ್ನ ಸ್ವರೂಪ ಅವನಿಗೆ ಶೇಷಭೂತವಾದ್ದರಿಂದ ತನ್ನ ಒಡೆಯನನ್ನು ಹೋಗಿ ಸೇರಬೇಕು ಅವನು. ಅವನಿಗೆ ದಾಸಭೂತನಾದವನು ತನ್ನ ಸ್ವಾಮಿಗೆ ಎಲ್ಲ ವಿಧವಾದ ಕೈಂಕರ್ಯವನ್ನು ಮಾಡಬೇಕು ಅಂತ ಹಾತೊರೀತಾ ಇದ್ದಾನವನು. ಅಂತಹ ಅವನು ಜ್ಞಾನಿ ಅಂತ ಹೇಳಲ್ಪಡ್ತಾನೆ ಇಲ್ಲಿ. ಭಗವಂತಮೇವ ಇತಿ ಆತ್ಮಾನುಭವ ವಿಲಂಬ ಅಕ್ಷಮತ್ವಂ. ಅವನಿಗೆ ಆತ್ಮ ತನ್ನ ಆನಂದ ಸ್ವರೂಪವಾದ ಜೀವಾತ್ಮವನ್ನು, ಜ್ಞಾನ ಸ್ವರೂಪವಾದ ಜೀವಾತ್ಮನನ್ನು ಅನುಭವಿಸಿ ಸ್ವಲ್ಪ ನಂತರ ಪರಮಾತ್ಮನನ್ನು ಪಡೆದುಕೊಳ್ತೀನಿ ಅನ್ನುವಂತಹ ಅವನಿಗೆ ಸಹನೆ ಇಲ್ಲ, ಅಷ್ಟು ವಿಳಂಬ ಸಹನೆ ಇಲ್ಲ ಅವನಿಗೆ. ಡಿಲೇ ಟಾಲರೇಟ್ ಮಾಡೋದಿಲ್ಲ ಅವನು. ತಕ್ಷಣವೇ ಬೇಕು ನನಗೆ, ಪರಮಾತ್ಮನೇ ಬೇಕು ನನಗೆ. ಜೀವಾತ್ಮನ ಅನುಭವಿಸಿ ಆಮೇಲೆ ಪರಮಾತ್ಮನ ಅನುಭವಿಸೋದು ಅಂದರೆ ಅಷ್ಟು ಡಿಲೇ ಬೇಡ ನನಗೆ. ಈಗಲೇ ತಕ್ಷಣ ಪರಮಾತ್ಮನೇ ಬೇಕು ನನಗೆ, ಅವನನ್ನೇ ಪಡೆದುಕೊಳ್ಳಬೇಕು. ಯಾಕೆ ನನ್ನ ಸ್ವರೂಪ ಅವನಿಗೆ ಶೇಷಭೂತವಾದದ್ದು, ಅದುವೇ ನನಗೆ ಸ್ವರೂಪ ಅಂತ ತಿಳಿದವನು. ಇನ್ನೊಬ್ಬನು ಜ್ಞಾನ ಸ್ವರೂಪ ಅಲ್ಲ ನನ್ನ ಸ್ವರೂಪ, ಅದು ಆನಂದದಾಯಕವಾಗಿದೆ, ಅದನ್ನು ಸ್ವಲ್ಪ ಕಾಲ ಅನುಭವಿಸಿ ಆಮೇಲೆ ಪರಮಾತ್ಮನನ್ನು ಪಡೆದುಕೊಳ್ತೀನಿ ಎನ್ನುವಂತಹ ಸಹನೆ ಇದೆ ಅವನಿಗೆ, ವಿಳಂಬ ಸಹನೆ ಇದೆ ಅವನಿಗೆ. ಅಷ್ಟು ಕಾಲ ತನ ಅನುಭವಿಸಿ ಆಮೇಲೆ ಹೋಗ್ತಾನೆ. ಅವರವರ ಇಚ್ಛೆ ಮೇಲೆ ಹೋಗುತ್ತೆ. ಲೋಕದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಫಲದಲ್ಲಿ ಇಚ್ಛೆ ಇರುತ್ತೆ. ಇದನ್ನೇ ಇಚ್ಛೆ ಪಡುವವರು ಇದ್ದಾರೆ, ಅದನ್ನೇ ಇಚ್ಛೆ ಪಡುವವರು ಇದ್ದಾರೆ. ಆದ್ದರಿಂದ ಫಲದಲ್ಲಿ ಭೇದ, ಅಧಿಕಾರಿ ಭೇದಕ್ಕೆ ಕಾರಣವಾಗುತ್ತೆ. ಆದ್ದರಿಂದ ಈ ರೀತಿಯಾದ ಅಧಿಕಾರಿಗಳು, ಎಲ್ಲ ವಿಧವಾದ ಅಧಿಕಾರಿಗಳು ಇದ್ದಾರೆ ಲೋಕದಲ್ಲಿ. ಆ ಒಂದು ದೃಷ್ಟಿಯಿಂದ ಪರಮಾತ್ಮನನ್ನೇ ಪಡೆದುಕೊಳ್ಬೇಕು ಅಂತ ಹೇಳಿರೋದ್ರಿಂದ ಆತ್ಮಾನುಭವ ವಿಳಂಬ ಅಕ್ಷಮತ್ವಂ. ಅಕ್ಷಮತ್ವ ಅಂದರೆ ಅವನಿಗೆ ತಡೆಯೋಕೆ ವಿಳಂಬ ಸಹನೆ ಇಲ್ಲ ಅವನಿಗೆ. ಆ ವಿಳಂಬವೇ ಬೇಡ ನನಗೆ, ಪರಮಾತ್ಮನನ್ನೇ ಪಡೆದುಕೊಳ್ಬೇಕು ಅಂತ ಇಚ್ಛೆ ಪಡುವಂತಹ ಅಧಿಕಾರಿ ಜ್ಞಾನಿ ಎನ್ನುವ ಶಬ್ದದಿಂದ ಹೇಳಿದ್ದಾರೆ. ಇದು ಭಾಷಿಕಾರರು ಮಾಡುವ ವಿಶೇಷವಾದ ಅರ್ಥ ಇಲ್ಲಿ. ಭಗವಚ್ಛೇಷತೈಕರಸ ಸ್ವಾತ್ಮ ಸ್ವರೂಪವಿತ್, ಪರಮಾತ್ಮ ಸ್ವರೂಪವಿತ್ ಅಂತ ಹೇಳಿಲ್ಲ, ಸ್ವಾತ್ಮ ಸ್ವರೂಪವಿತ್. ವಿಶೇಷವಾದ ಅರ್ಥವನ್ನು ಇಲ್ಲಿ ಹೇಳ್ತಾರೆ. ಜ್ಞಾನಿ ಎನ್ನುವ ಶಬ್ದಕ್ಕೆ ಪರಮಾತ್ಮನಿಗೆ ಶೇಷಭೂತನಾದವನು ಅನ್ನುವುದೇ ತನ್ನ ನಿಜವಾದ ಸ್ವರೂಪ ಅನ್ನೋದನ್ನು ಚೆನ್ನಾಗಿ ತಿಳಿದವನು ಪರಮಾತ್ಮನನ್ನೇ ಪಡೆದುಕೊಳ್ಬೇಕು ಅನ್ನುವ ಉತ್ಕಟವಾದ ಇಚ್ಛೆಯಿಂದ ಯಾವ ಬೇರೆ ಒಂದು ವಿಳಂಬವನ್ನು ಸಹಿಸದೆ, ಆತ್ಮಸ್ವರೂಪವೂ ಆನಂದದಾಯಕವಾಗಿದ್ದರು ಅದನ್ನು, ಅದರ ಅನುಭವ ಅನ್ನುವ ವಿಳಂಬವನ್ನು ಸಹಿಸದೆ ನೇರವಾಗಿ ಪರಮಾತ್ಮನನ್ನೇ ಪಡೆದುಕೊಳ್ಬೇಕು ಅಂತ ಇಚ್ಛೆ ಪಡುವವನು ಜ್ಞಾನಿ ಅಂತ ಇಲ್ಲಿ ಹೇಳಲ್ಪಟ್ಟಿದ್ದಾನೆ ಅಂತ ಅರ್ಥ ಮಾಡಿದ್ರು. ಹೀಗೆ ಜ್ಞಾನಿಯ ಒಂದು ಉತ್ಕರ್ಷತೆಯನ್ನು ಮುಂದೆ ಹೇಳ್ತಾರೆ. ಕೃಷ್ಣನು ಅದ್ಭುತವಾಗಿ ಜ್ಞಾನಿಯ ವಿಷಯದಲ್ಲಿ ಅದ್ಭುತವಾಗಿ ತನ್ನ ಅಭಿಪ್ರಾಯವನ್ನೆಲ್ಲ ಕೃಷ್ಣನು ತಿಳಿಸ್ತಾನೆ. ಪರಮಾತ್ಮನ ದೃಷ್ಟಿಯಲ್ಲಿ ಜ್ಞಾನಿಗೆ ಎಂತಹ ಒಂದು ಸ್ಥಾನವಿದೆ, ಅದು ಮುಂದೆ ಅನೇಕ ಶ್ಲೋಕಗಳಲ್ಲಿ ಅದ್ಭುತವಾಗಿ ಕೃಷ್ಣನು ಉಪದೇಶ ಮಾಡ್ತಾನೆ. ಚತುರ್ವಿಧ ಭಜಂತೆ ಮಾಂ ಜನಾಃ ಸುಕೃತಿನಃ ಅರ್ಜುನ. ಎಲ್ಲರೂ ಪರಮಾತ್ಮನನ್ನೇ ಆಶ್ರಯಿಸಿ ಯಾವ ಒಂದು ಫಲವನ್ನು ಆಸೆ ಪಟ್ಟರು ಪರಮಾತ್ಮನನ್ನೇ ಆಶ್ರಯಿಸಿದ್ರಲ್ಲ, ಅದರಿಂದ ಅವರು ಸುಕೃತಿಗಳು ಅಂತ ಹೇಳಲ್ಪಡ್ತಾರೆ. ಅವರಿಗೆ ವೇದಾಂತ ಜ್ಞಾನವಿದೆ ಅಂತ ಆಯಿತು, ಪರಮಾತ್ಮನೇ ಎಲ್ಲ ಫಲವನ್ನು ಕೊಡುವವನು ಅಂತ. ಅದು ಆಯಾ ದೇವತೆಗಳನ್ನು ಆಶ್ರಯಿಸದೆ ಪರಮಾತ್ಮನನ್ನೇ ಆಶ್ರಯಿಸಿದ್ರಲ್ಲ, ಆದ್ದರಿಂದ ಅವರೆಲ್ಲ ಸುಕೃತಿಗಳು. ಅಲ್ಪವಾದ ಫಲವನ್ನು ಅನುಭವಿಸಿದ್ರು ಕೂಡ ಮುಂದೆ ಹೇಳ್ತಾನೆ, ಇವರಿಗೆ ಮುಂದೆ ನನ್ನನ್ನೇ ಪಡೆದುಕೊಳ್ತಾರೆ, ಅವರಿಗೆ ಎಷ್ಟು ಐಶ್ವರ್ಯ ಕೊಡ್ತೀನಿ ಅಂತ ಹೇಳಿದ್ರೆ ಸಾಕಪ್ಪ, ಇನ್ನು ಮುಂದೆ ಐಶ್ವರ್ಯವೇ ಬೇಡ, ನೀನೇ ಬೇಕು ಅನ್ನುವಂತಹ ಒಂದು ಬುದ್ಧಿ ಬಂದು ಪರಮಾತ್ಮನನ್ನೇ ಪಡೆದುಕೊಳ್ಳೋ ಹಾಗೆ ಮಾಡ್ತಾರೆ.
ಆ ರೀತಿ ಮಾಡ್ತೀನಿ ಅಂತ ಮುಂದೆ ಇದೆಲ್ಲ ಬರುತ್ತೆ 9ನೇ ಅಧ್ಯಾಯದಲ್ಲಿ. ಅವರೆಲ್ಲರೂ ಸುಕೃತಿಗಳೇ ಅಂತ ಹೇಳಿರುವುದೆಲ್ಲ ವಿಶೇಷವಾದ ಅರ್ಥಗಳು ಮುಂದೆ ಬರುತ್ತೆ. ಅರ್ಥ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಚ ಪರದರ್ಶವ. ಮುಂದೆ ಜ್ಞಾನಿಯ ಒಂದು ಉತ್ಕರ್ಷತೆ. ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿ ವಿಶಿಷ್ಯತೆ. ಪ್ರಿಯೋ ಹಿ ಜ್ಞಾನಿನೋ ಅತ್ಯರ್ಥ ಹಂಸ ಚ ಮಮ ಪ್ರಿಯ ಅಂತ ಅದ್ಭುತವಾದ ವ್ಯಾಖ್ಯಾನ ಮಾಡ್ತಾರೆ ಭಾಷ್ಯಕಾರರು. ಅದನ್ನು ಮುಂದೆ ಅನುಭವಿಸೋಣ ಅಂತ ಹೇಳಿ ನನಗೂ ನಮಸ್ಕಾರಗಳನ್ನು ತಿಳಿಸಿದ್ದೀನಿ. ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮವ್ಯಾಮೋಹತಃ ತರಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದೇಹಿಕಸಿಂಧೋ ರಾಮಾನುಜಸ್ಯ ಚರಣೌ ಶರಣಂ ಪ್ರಪದ್ಯೆ. ಕವಿತಾರ್ಕಿಕಸಿಂಹಾಯ ಕಲ್ಯಾಣಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತಗುರವೇ ನಮಃ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.